ಬಿಗ್ ಬಾಸ್ ಸೀಸನ್ 12 ಅದೊಂಥರ ಫೀವರ್ ಹೆಂಗಿದೆ ಅಂದ್ರೆ ಈ ಸತಿ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಧೂಳು ಎಬ್ಬಿಸ್ಬಿಟ್ಟಿದೆ, ಹಾವಳಿ ಇಟ್ಬಿಟ್ಟಿದೆ. ಸೊ ಈ ಸತಿ ತುಂಬಾ ಜನ ಅಂದ್ಕೊಂಡಿದ್ದು ಮತ್ತೆ ಸುದೀಪ್ ಸರ್ ರಿಪೀಟೆಡ್ಲಿ ಹಿಂಟ್ ಕೊಡ್ತಾ ಇದ್ದಿದ್ದು ಮಹಿಳಾ ಸ್ಪರ್ಧಿಯೊಬ್ರು ಗೆಲ್ಲಬಹುದಾ ಅಂತೇಳಿ. ಸೊ ಅಶ್ವಿನಿ ಗೌಡ ಅವ್ರ ಹೆಸರು ಮುಂಚೂಣಿಯಲ್ಲಿತ್ತು. ಫಿನಾಲೆಗೂ ಒಂದು 2-3 ದಿನ ಮುಂಚೆ ಅಂತ ಅನ್ಸುತ್ತೆ. ವೈಬ್ ಹೆಂಗಿತ್ತು ಅಂದ್ರೆ ಫಿಕ್ಸ್ ಗುರು, ಅಶ್ವಿನಿ ಗೌಡ ಅವರೇ ವಿನ್ ಆಗೋದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಅವರ ಅಭಿಮಾನಿಗಳು ಆ ಮಟ್ಟಿಗೆ ಪ್ರಮೋಟ್ ಮಾಡ್ತಾ ಇದ್ರು, ಕಮೆಂಟ್ ಗಳನ್ನ ಹಾಕ್ತಾ ಇದ್ರು. ಒಂಥರ ಕ್ಯಾನ್ವಾಸ್ ಅಂತಾರಲ್ಲ ಎಲೆಕ್ಷನ್ ಟೈಮ್ ನಲ್ಲಿ, ಆ ತರ ಇತ್ತು. ಸೊ ನಮ್ ಜೊತೆ ಇದ್ದಾರೆ ಇವರು ಅಶ್ವಿನಿ ಗೌಡ ಅವರು, ಸೆಕೆಂಡ್ ರನ್ನರ್ ಅಪ್. ಬಟ್ ಜನರ ಮನಸ್ಸನ್ನು ನೀವು ಗೆದ್ದಿದ್ದೀರಾ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ, ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವತ್ತು ಬೆಳಿಗ್ಗೆಯಿಂದ ಹೆಂಗಿತ್ತು ಆಕ್ಟಿವಿಟೀಸ್ ಅಂಡ್ ನಿಮ್ ಮಾರ್ಕ್ಸ್ ತೋರಿಸಿ. ಇನ್ಫ್ಯಾಕ್ಟ್ ಆ ಮಾರ್ಕ್ಸ್ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದೆ. ಓಕೆ, ಮಾರ್ಕ್ಸ್ ತೋರ್ಸೋಕ್ಕಿಂತ ಒಳಗಾಗಿರುವಂಥ ಗಾಯಗಳೇ ತುಂಬಾ ಇದೆ. ಆಕ್ಚುಲಿ ಹೊರಗಡೆ ನೀವು ನೋಡ್ತಾ ಇರೋಂಥ ತುಂಬಾ ಕಡಿಮೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಆದಂಥ ಗಾಯಗಳು ತುಂಬಾ ಇದೆ. ಚೆನ್ನಾಗಿತ್ತು ನನ್ನ ಇಂಟ್ರೊಡಕ್ಷನ್, ಥ್ಯಾಂಕ್ ಯು. ಸೊ ತುಂಬ ಜನ, ಹೌದು ನನಗೂ ಹಾಗೆ ಅನಿಸಿತು. ಬಿಕಾಸ್ ನಾವು ಮನೆ ಒಳಗಡೆ ಇದ್ದಾಗ, ಬಿಗ್ ಬಾಸ್ ಮನೆ ಒಳಗಡೆ ಸಾಮಾನ್ಯವಾಗಿ ನಮ್ಗೆ ಹೊರಗಡೆ ಏನಾಗ್ತಿದೆ ಹೊರ ಜಗತ್ತೇ ಗೊತ್ತಿರಲ್ಲ. ಬಟ್ ಅಲ್ಲೊಂದಷ್ಟು ನಮಗೆ ತೋರಿಸಿದಾಗ ಹೌದಾ ಈ ರೀತಿಯೆಲ್ಲ ಆಗ್ತಿದ್ಯಾ ಅಂತ. ಬಟ್ ನಮಗೆ ಅದೊಂಥರ ಆಶ್ಚರ್ಯ, ಬಿಗ್ ಬಾಸ್ ಸೀಸನ್ 12 ಈ ರೀತಿ ನೋಡಿದಾರ, ದಾಖಲೆಯನ್ನೇ ಬರೆದಿದೆ ಅಂತಂದ್ರೆ ಅಂದ್ರೆ ಈ ಮಟ್ಟಕ್ಕೆ ನಾವು ರೀಚ್ ಆಗಿದೀವ ಅನ್ನೋ ಅಂಥದ್ದು ನಮಗೂ ಕೂಡ ಒಂಥರ ಆಶ್ಚರ್ಯ. ಈ ಸೀಸನ್ ಅಲ್ಲೇ ಹೋಗಿದ್ದು ಎಷ್ಟು ಖುಷಿ ಇದೆ. ಅಂಡ್ ನಿಮ್ ಫ್ಯಾನ್ ಬೇಸ್, ಓ ಮೈ ಗಾಡ್, ನಾನು ಹೇಳಿದ್ನಲ್ಲ ಫಿಕ್ಸ್ ಗುರು ಅಶ್ವಿನಿ ಗೌಡ ಅವರೇ ವಿನ್ ಆಗೋದು ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿತ್ತು. ಅದಕ್ಕೇನಂತೀರಾ ಅಂದ್ರೆ ಆ ಕ್ರೇಜ್ ಮತ್ತೆ ನಿಮ್ಮೇಲೆ ಇಟ್ಟಂತ ಅಭಿಮಾನ, ಜನರು ಪ್ರೀತಿ? ಎಸ್, ನಾನು ಹೇಳಿದಾಗಲೇ ಏನು ಅಂತಂದ್ರೆ ಜೀವನದಲ್ಲಿ ನಮಗೆ 100 ವರ್ಷ ಆಯಸ್ಸು, ಬಟ್ ಬಿಗ್ ಬಾಸ್ ಮನೆಯಲ್ಲಿ 100 ದಿನದ ಪ್ರಯಾಣ. ಬಟ್ ಇಲ್ಲಿ ಈ ಜೀವನದಲ್ಲಿ ಎಲ್ಲವೂ ತುಂಬಾ ನಿಧಾನವಾಗಿ ಆಗುತ್ತೆ, ಅಲ್ಲಿ ತುಂಬಾ ಎಲ್ಲವೂ ಬೇಗ ಆಗುತ್ತೆ. ಸೊ ಏಳು ಬೀಳು, ತಪ್ಪು ಸರಿ ಇವೆಲ್ಲವೂ ಆಗುತ್ತೆ. ಬಟ್ ನನ್ನ ಬದುಕು ಹೇಗಿತ್ತು ಅಂದ್ರೆ ಒಂದು ರೋಲರ್ ಕೋಸ್ಟರ್ ತರ ಇತ್ತು. ನನ್ನ ಬದುಕೇನು ಸುಲಭ ಆಗಿರ್ಲಿಲ್ಲ. ಬಿಗ್ ಬಾಸ್ ಮನೇಲೆ ಬಂದಿದ್ದೀರಾ, ರೆಡ್ ಕಾರ್ಪೆಟ್ ಹಾಸಿದೀವಿ, ಅರಮನೆ ಆರಾಮಾಗಿ ಇದ್ಬಿಡಿ ಅಂತ ಯಾರು ಹೇಳಿಲ್ಲ. ಬಟ್ ನನ್ನ ಒಂದಿದು ತುಂಬಾನೇ ರೋಲರ್ ಕೋಸ್ಟರ್ ಇತ್ತು. ತಪ್ಪು ಸರಿ, ಏಳು ಬೀಳು, ಬಿದ್ದಿದ್ದೇ ಜಾಸ್ತಿ, ಬಟ್ ಕೊಡುಕೊಂಡು ಮತ್ತೆ ಎದ್ದಿದ್ದು ಅಷ್ಟೇ ಪವರ್ಫುಲ್ ಆಗಿತ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ 16ನೇ ವಾರದವರೆಗೂ ಬರ್ತೀನಿ, ಜನರ ಎಲ್ಲರ ಪ್ರೀತಿಯನ್ನ ಗಳಿಸ್ತೀನಿ ಅಂಡ್ ಟಾಪ್ 3 ನಾನು ಬರ್ತೀನಿ. ಸೊ ಹಾಗಾಗಿ ಇವತ್ತಿಲ್ಲಿ ಕೂತಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಒಂಥರ ಫೈರ್ ಬ್ರ್ಯಾಂಡ್ ಅಂತ ಹೆಸರುವಾಸಿ ಆದವ್ರು ನೀವು. ಇನ್ಫ್ಯಾಕ್ಟ್ ಇವತ್ತಿಗೆ ನಾನು ಹೇಳೋದು ಅಂದ್ರೆ ನೀವು ಮನೆ ಒಳಗಡೆ ಹೋದ್ಮೇಲೆ ಮಾತುಗಳನ್ನ ಶುರು ಮಾಡಿದ್ಮೇಲೆ ಜಗಳ ಅಂತ ನಾನು ಹೇಳಲ್ಲ, ಅದನ್ನ ಆಪೋಸ್ ಮಾಡಿದ್ದು ಆ ಕ್ಷಣಕ್ಕೆ ಅಂತಾನೆ ನಾನು ಹೇಳೋದು. ಆ ಸಿಚುವೇಶನ್ ಹಂಗೆ ಬಂದಿರಬಹುದು, ಅದನ್ನ ಒಬ್ಬೊಬ್ರು ಒಂದೊಂಥರ ರಿಸೀವ್ ಮಾಡ್ಕೋತಾರೆ, ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹುಡುಗಿರು ಎಸ್ಪೆಷಲಿ ಹೇಳೋದು, ಇವಾಗ ಏನಾದ್ರು ಜಗಳ ಮಾಡಿದ್ರೆ ಅಥವಾ ಆಪೋಸ್ ಮಾಡಿದ್ರೆ ನೀನೇನು ಅಶ್ವಿನಿ ಗೌಡ ಅಂತ ಆ ರೇಂಜಿಗೆ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದಾರೆ. ಅದಕ್ಕೆ ಅಲ್ಲ, ಜಗಳಕ್ಕೆ ನಾನೇನ್ ಕಂಪೇರ್ ಮಾಡ್ತಿದ್ದಾರೆ, ಖುಷಿ ಆಗ್ತಿದೆ. ವಾಯ್ಸ್ ಹೌದು, ಯಾಕಂದ್ರೆ ಹೊರಗಡೆನೂ ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ ನನ್ನ ಐಡೆಂಟಿಟಿ ನಾನು ಎಲ್ಲೂ ಬಿಟ್ಕೊಡಕ್ ಆಗಲ್ಲ. ಬಟ್ ಇಡೀ ನೀವು ಬಿಗ್ ಬಾಸ್ ನನ್ನ ಜರ್ನಿನ ಗಮನಿಸಿದ್ರೆ ನಾನು ಜಗಳ ಆಡಿರೋದು ಒಂದಕ್ಕೆ, ಏಕವಚನ ಪದ ಬಳಕೆ ಮಾಡಬೇಡಿ, ಇಷ್ಟೇ. ಏನು ಹೋಗೋ ಬಾರೋ ಇದೆಲ್ಲ ಮಾಡಬೇಡಿ ಅಂತಾನೆ ನಾನು ಹೇಳ್ತಾ ಇದ್ದಿದ್ದು. ಬಟ್ ಅದೇ ನಾನು ಹೇಳಿದಾಗೆ ಪ್ರಚೋದನೆ ಮಾಡಿದಾಗೆ ನಾನು ಯಾವತ್ತು ಯಾರ ಹತ್ರ ಜಗಳಕ್ಕೆ ನಾನು ಹೋದವಳಲ್ಲ. ಬಟ್ ನನ್ನ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಾಗ ನಾನು ಬಿಟ್ಟವಳಂತೂ ಅಲ್ಲವೇ ಅಲ್ಲ, ಅಷ್ಟು ಒಳ್ಳೆಯವಳಂತೂ ನಾನಲ್ಲ. ಬಟ್ ಅದೊಂದಕ್ಕೋಸ್ಕರ ನಾನು ತುಂಬಾ ಫೈಟ್ ಮಾಡಿದೆ, ಕೊನೆ ಕ್ಷಣದವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಟ್ ಹೌದು, ನಿಮ್ಮನ್ನ ಯಾರೋ ಬಂದು ಏಕವಚನದಲ್ಲಿ ಪದ ಬಳಕೆ ಮಾಡಿದಾಗ ನೀವು ಅವ್ರನ್ನ ಹೋಗ್ಬಿಟ್ಟು ಕೂರಿಸ್ಬಿಟ್ಟು ನೀವೇನು ಅವ್ರಿಗೆ ಪ್ಯಾಂಪರ್ ಮಾಡೋಕ್ಕಾಗಲ್ಲ. ನೀವು ಅವ್ರಿಗೆ ಅದೇ ಟಾಂಗ್ ಕೊಟ್ಟಾಗ್ಲೇ ಅವ್ರಿಗೂ ಅರ್ಥ ಆಗೋದು. ಹಾಗಾಗಿ ಆ ಕೆಲಸವನ್ನ ನಾನು ಮಾಡಿದ್ದೀನಿ. ಬಟ್ ಎಷ್ಟೋ ಜನಕ್ಕೆ ಅದು ಒಂದು ರೀತಿ ಬೇರೆ ತರ ಬಿಂಬಿಸುವಂತ ಪ್ರಯತ್ನ ಆಯ್ತು. ನನಗೆ ಹೊರಗಡೆ ಬಂದ್ಮೇಲೆ ತುಂಬಾನೇ ವಿಚಾರಗಳು ಬೇರೆಯವ್ರು ಹೇಳಿದಾಗ ನಾನು ಕೇಳಿದ್ದು, ನಾನು ಏಕವಚನ ಪದ ಬಳಕೆ ಮಾತಾಡಬೇಡಿ ಅಂದಿದ್ದಕ್ಕೇನೆ ಇಲ್ಲಿಷ್ಟು ವಿರೋಧ ಆಗಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಕೆಲವ್ರು ಬಂದು ಒಂದು ಡಿಕ್ಷನರಿನೇ ಬರ್ದಿದ್ದಾರೆ, ಓ ಇಂಥದ್ದು ಇದೆಯಪ್ಪ, ಈ ತರ ಪದ ಬಳಕೆಗಳು ಇದೆಯಾ, ಹಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಬಹುದಾ ಅಂತ. ಸೊ ಅದ್ರ ಬಗ್ಗೆ ಯಾವ್ದು ಚರ್ಚೆ ಆಗ್ಲಿಲ್ಲ ಅಂದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ ಅಂತ ಅನಿಸ್ತು. ಈಗ ನಾವು ನೋಡೋದು 1 hour ಮ್ಯಾಕ್ಸಿಮಮ್, ಅಲ್ಲಿ ಆಗುವಂಥದ್ದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಇಲ್ಲ ಅಂತಲ್ಲ. ಈಗ ನೀವು ವಾಯ್ಸ್ ರೈಸ್ ಮಾಡಿದ್ದು ಅದೊಂದಿಷ್ಟು ನೋಡುಗರಿಗೆ ಅಶ್ವಿನಿ ಗೌಡ ಅವ್ರು ನಾವು ನೋಡ್ಬೇಕು, ನೆಕ್ಸ್ಟ್ ಏನಕ್ಕೆ ಅಪೋಸ್ ಮಾಡ್ತಾರೆ ಅಥವಾ ಅವ್ರ ವ್ಯಕ್ತಿತ್ವ ಎಂಥದ್ದು, ಸೊ ಆತರ ಪೋರ್ಟ್ರೇ ಮಾಡ್ತಾ ಹೋಯ್ತು ಅಂತ ಅನ್ಸುತ್ತಾ ಶೋಲಿ ನಿಮ್ಮನ್ನ?
ಖಂಡಿತವಾಗ್ಲೂ ಮಾಡ್ತಾ ಹೋಯ್ತು. ಬಿಕಾಸ್ ಜನಕ್ಕೊಂದು ತುಂಬಾನೇ ಕುತೂಹಲ ಇತ್ತು. ಈಗ ನಾನು ಹೊರ ಜಗತ್ತಲ್ಲಿ ಈಗ ನಾನು ತಾಯಿ ಪಾತ್ರ ಮಾಡ್ಕೊಂಡು ಬಂದಿರುವಂತದ್ದು ನನ್ನನ್ನು ತುಂಬಾ ಸೊಬರಾಗಿ ಹೀಗೆ ನೋಡಿರ್ತಾರೆ ಎಲ್ರು. ಹೌದು. ಬಟ್ ಅಶ್ವಿನಿ ಈಗ ನಾನು ಹೋರಾಟದ ಬದುಕು ಅಂತ ಬಂದ್ರು ನಾವು ಘೋಷಣೆಗಳು ಕೂಗ್ತೀವಿ, ಹೋರಾಟ ಅದೆಲ್ಲ ಒಂದು. ಬಟ್ ವ್ಯಕ್ತಿತ್ವ ಹೇಗೆ, ಇವ್ರು ಹೇಗಿರ್ತಾರೆ, ಕಿರ್ಚಾಡ್ತಾರ, ಕೂಗಾಡ್ತಾರ, ಹೇಗೆ ಸ್ಟ್ಯಾಂಡ್ಗಳನ್ನ ತಗೊಳ್ತಾರೆ, ಮಾತಾಡೋವಾಗ ಯಾವ ದಾಟಿಲಿ ಮಾತಾಡ್ತಾರೆ, ಇವ್ರ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ, ಇವೆಲ್ಲವೂ ಜನಕ್ಕೊಂದು ಗೊಂದಲ ಇತ್ತು. ಬಟ್ ನನಗೆ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ನನಗೆ ಗೊತ್ತಿಲ್ಲ, ಮನೆ ಒಳಗಡೆ ಹೋದ ತಕ್ಷಣ ಅರಸಿ ರಾಜಮಾತೆಯಾಗಿ ನಾನು ಮನೆ ಒಳಗಡೆ ಹೋಗ್ತೀನಿ, ಎಲ್ಲರ ಪ್ರಶಂಸೆಯನ್ನ ನಾನು ಗಳಿಸ್ತೀನಿ. ಬಟ್ ಅದಾದ್ಮೇಲೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಏನೋ ಆಗತ್ತೆ ಎಲ್ಲೋ ಹೋಗಿ ಮುಟ್ಟುತ್ತೆ. ಅಲ್ಲಿಂದ ನನ್ನ ಗ್ರಾಫ್ ತುಂಬಾ ಕಷ್ಟ ಆಗತ್ತೆ ನನಗೆ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಇಡೀ ಮನೆ ನನ್ನನ್ನು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡತ್ತೆ, ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಏನೇ ಹೇಳೋ ಪ್ರಯತ್ನ ಮಾಡಿದ್ರು ಇಲ್ಲ, ಇವ್ರು ತಪ್ಪು ಅಂದ್ರೆ ತಪ್ಪು ಅನ್ನೋ ರೀತಿಲೇ ನನ್ನನ್ನು ಬಿಂಬಿಸ್ತಾ ಹೋಗುತ್ತೆ. ಬಟ್ ಕೆಳಗೆ ಬಿದ್ದೇ ಹೋಗಿದ್ದೀನಿ ಅಂತ ಆದಾಗ ಮತ್ತೆ ಕೊಡುಕೊಂಡು ಎದ್ದೇಳೋದಿದೆಯಲ್ಲ, ಎದ್ದೇಳ್ತೀವಿ ಹೌದು, ಬಟ್ ಒಂದು ಕೈ ನಮಗೆ ಬೇಕಾಗತ್ತೆ. ಬಟ್ ಅಂತ ಕೈ ನನಗಲ್ಲಿ ಯಾರೂ ಸಿಗ್ಲಿಲ್ಲ. ತುಂಬಾ ಕಷ್ಟ ಆಯ್ತು, ನನ್ನ ಜರ್ನಿ ತುಂಬಾ ಕಷ್ಟ ಆಯ್ತು. ಬಟ್ ಕೊನೆಗೆ ಆ ಮನೇಲಿ ನಾನು ಜೀವಿಸ್ದೆ. ಇಡೀ ಮನೇಲಿ ಇದ್ದಂಥವ್ರು ಎಲ್ಲರೂ ನನಗೆ ಉತ್ತಮ ಅಂತ ಕೊಡ್ತಾರೆ. ಕೊನೆಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಆ ಸಾರ್ಥಕತೆನ ಸಾರಿ ನಾನು ಹೊರಗಡೆ ಬಂದಿದ್ದೆ. ಸ್ಟಾರ್ಟಿಂಗ್ ಅಲ್ಲೇ ನೀವಂದ್ರಿ ನನ್ನ ಕೈ ಮೇಲೆ ಆಗಿರುವಂತ ಮಾರ್ಕ್ ಇಂತ ಮನಸ್ಸಿನ ಮೇಲೆ ಆಗಿರುವಂತ ಮಾರ್ಕ್ ತುಂಬಾ ಇದೆ ನಂಗೆ ಬಿಗ್ ಬಾಸ್ ಮನೇಲಿ ಅಂತೇಳಿ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಯಾಕೆ ಬೇಕಿತ್ತು ಈ ಶೋ, ನನ್ನ ವ್ಯಕ್ತಿತ್ವನ ಈ ತರ ಪೋರ್ಟ್ರೇ ಮಾಡ್ತಾ ಇದಾರೆ, ಆ ಥರದ್ದೇನಾದ್ರು ತಲೆಗೆ ಬಂದಿದ್ದು? ಹೌದು, ನನಗನ್ಸಿತ್ತು. ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ್ಲೇನೆ ನನಗೆ ಒಂದು ಗೊಂದಲ ಆಯ್ತು, ನಾನು ಹೋಗ್ಬೇಕಾ ಶೋಗೆ, ನನಗೆ ಯಾಕೆ ಬೇಕಿದು ಅಂತ ಹೇಳಿ. ಬಟ್ ತುಂಬಾ ಕ್ರೇಜ್ ಇರೋದನ್ನ ನಾನು ನೋಡಿದ್ದೆ. ಯಾಕಂದ್ರೆ ಈ ಹಿಂದೆ ಒಂದ್ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಬರ್ತಾರೆ ಅಂತ ಆದಾಗ ತುಂಬಾ ಟ್ರೋಲ್ಸ್ ಆಗಿತ್ತು. ತುಂಬಾ ಜನ ಕರೆ ಮಾಡಿ ಕೇಳ್ತೀನಿ, ನೀವು ಹೋಗ್ತೀರಾ ಅಂತ. ನಾನು ಇಲ್ಲ ಅಂತ ಹೇಳಿನೇ ನಂಗೆ ಸಾಕಾಗಿತ್ತು. ಮತ್ತೆ ಒಂದು ಹೇರ್ ಕಟ್ಗೆ ಹೋದ್ರು ಅಲ್ಲೂ ಏನೋ ಇವ್ರು ಹೋಗ್ತಾರೆ, ಅದಕ್ಕೆ ಗ್ರೂಮ್ ಮಾಡ್ಕೋತಿದ್ದಾರೆ ಅಂತ. ಬಟ್ ಇಷ್ಟು ಕ್ರೇಜ್ ಇದೆ. ಯಾಕಂದ್ರೆ ಬಿಗ್ ಬಾಸ್ ನಾನು ನೋಡ್ದವಳೆ ಅಲ್ಲ, ನನಗೇನು ಅಂದ್ರೆ ಅದು ಒಂದು ರಿಯಾಲಿಟಿ ಶೋ ಅನ್ನೋ ಒಂದು ಭಾವನೆ. ಬಟ್ ಆ ಕ್ರೇಜ್ ಆ ಮಟ್ಟಕ್ಕೆ ಯಾವಾಗ 12ನೇ ಸೀಸನ್ ನನಗೊಂದು ಅವಕಾಶ ಬಂತು, ನನಗೆ ಅನ್ಸಿದ್ ಒಂದೇ, ಇದು ಒಂದು ಯಾಕೆ ಟ್ರೈ ಮಾಡಬಾರ್ದು, ಬಿಫೋರ್ ಇಟ್ಸ್ ಟೂ ಲೇಟ್, ಯಾಕೆ ತಗೊಳ್ಳೋಣ, ನೋಡೋಣ ಎಷ್ಟು ದಿನ ಆಗಲ್ಲ ಅಂತ ಯಾಕೆ ಅನ್ಕೊಂಡು ಹೋಗ್ಬೇಕು ನಾವು ಅಂತ. ಬಟ್ ಆಗಲ್ಲ ಅಂತ ಅನ್ಕೊಂಡು ಹೋಗ್ತೀನಿ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಖಂಡಿತ ತುಂಬಾ ಕಷ್ಟ ಆಯ್ತು ಬಿಗ್ ಬಾಸ್ ಜರ್ನಿ. ಡೆಫಿನೆಟ್ಲಿ ಈಸಿ ಅಲ್ಲ. ನಾವೇನು ಅನ್ಕೊಂಡು ಹೋಗ್ತೀವಿ ತುಂಬಾ ಚೆನ್ನಾಗಿರ್ಬೋದು, ಆರಾಮಾಗಿ ಎಲ್ಲರೂ ಇರ್ತಾರೆ, ಫ್ರೆಂಡ್ಸ್ ತರ ಇರ್ಬೋದು, ಒಂದು ಇದಿರುತ್ತೆ. ಖಂಡಿತ ಇಲ್ಲ, ಯಾರೂ ನಮ್ಮವರಲ್ಲ, ಅದು ನಿಮಗೆ ಗೋಚರಿಸ್ತಾ ಹೋಗುತ್ತೆ. ಸೊ ನೀವು ಕೊನೆಗೆ ಒಂಟಿನೇ. ಆ ಒಂಟಿ ಒಂದು ಮನಸ್ಥಿತಿನ ಅಂದ್ರೆ ಪ್ರತಿ ವಾರ ಪ್ರತಿಯೊಂದು ಸಂದರ್ಭ ನಿಮ್ಮನ್ನು ನಾಮಿನೇಟ್ ಮಾಡ್ಬೇಕಂದ್ರೆ ನಿಮ್ಮನ್ನು ಕೆಳಗಿಟ್ಟು ಮಾತಾಡ್ತಾರೆ, ತೇಜೋವಧಿ ಮಾಡ್ತಾರೆ, ಇಲ್ಲಿ ಸಲ ಟ್ಯಾಗ್ ಲೈನ್ಗಳು ಕೊಡ್ತಾರೆ. ಅವೆಲ್ಲ ತಗೊಳ್ಳೋಂಥ ತಾಕತ್ ಬೇಕು ಒಂದು. ಮತ್ತೆ ನಾವು ಇನ್ನೊಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಆವಾಗ ಅವ್ರಿಗೆ ಹೇಳೋದಿರುತ್ತೆ ಗೊತ್ತಾ, ನಾವು ತುಂಬಾ ಹಾರ್ಷಾಗಿ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಒಪೋನೆಂಟ್. ನೀನು ಒಳ್ಳೆಯವನಪ್ಪ, ನೀನು ತುಂಬಾ ಒಳ್ಳೆಯವಳು ಅಂದ್ರೆ ನೀನು ಹೋಗು ಹೊರಗಡೆ ಅಂತಾರೆ. ನೀನು ಕೆಟ್ಟವನು ಅಂತಾನೆ ಹೇಳುವ. ಅದಕ್ಕೆ ಯಾವ ಕಾರಣ ಹುಡುಕ್ತೀರಾ ನೀವು? ಸೊ ಅಲ್ಲಿ ಒಂದು ಆಲೂಗಡ್ಡೆ ಕತ್ತಿಂದ್ರೂ ಅಪರಾಧನೇ, ಒಂದು ಮೊಟ್ಟೆ ಕತ್ತಿಂದ್ರೂ ಅಪರಾಧ. ಇವೆಲ್ಲವೂ ನಾವು ನಾಮಿನೇಷನ್ಗೆ ಹೇಳಿರುವಂಥದ್ದು. ಬಟ್ ಅದನ್ನು ಹೊರತುಪಡಿಸಿ ಬರ್ತಾ ತನ್ನ ವ್ಯಕ್ತಿತ್ವ, ತನ್ನ ಪರ್ಸನಾಲಿಟಿ, ತನ್ನ ಐಡೆಂಟಿಟಿವರೆಗೂ ಮಾತಾಡ್ತೀವಿ. ಪ್ರತಿಯೊಬ್ರು ಮಾಡಿದೀವಿ ಅದನ್ನ. ಯಾಕಂದ್ರೆ ಹೊರಗೆ ಹಾಕ್ಲೇಬೇಕು. ಬೆಳಗ್ಗೆ ಅವ್ರು ಎದ್ದು ಬೆಡ್ಶೀಟ್ ಫೋಲ್ಡ್ ಮಾಡಿಲ್ಲ ಅಂದ್ರೂ ಅದು ಒಂದು ಕಾರಣ. ಒಂದು ಆಲೂಗಡ್ಡೆ ಒಂದು 6 ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ನಾವು ಬಳಸ್ಕೊಂಡ್ಬಿಟ್ರೆ ಅದೂ ಒಂದು ಕಾರಣನೇ. ಹೀಗೆಲ್ಲವೂ ಕಾರಣಗಳು ತಗೊಳ್ಳೋದಿದೆಯಲ್ಲ, ತುಂಬಾ ಮನಸ್ಸು ಗಟ್ಟಿ ಬೇಕು, ತಲೆನೂ ತುಂಬಾ ಗಟ್ಟಿಯಾಗಿ ಇಟ್ಕೋಬೇಕು. ಹೊರಗಡೆ ಬರ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ರ? ನನ್ನ ಕೈಗೆ ಇನ್ನೂ ಫೋನೇ ಕೊಡ್ಲಿಲ್ಲ ನನ್ನ ಮನೆಯವರು. ಹೌದು, ಬೇಡ ಅಂತ ಹೇಳಿ. ಸೊ ಒಂದು ಸ್ವಲ್ಪ ನೀವು ಒಂಚೂರು ಬೇಡ ಈಗಲೇ ಅಂತ ಹೇಳಿ. ಸೊ ಹಾಗಾಗಿ ಇಂಟರ್ವ್ಯೂಸ್ ಎಲ್ಲ ಇರೋದ್ರಿಂದ ಮುಗಿಸ್ಕೊತಾ ಇದ್ದೀನಿ. ನಾನು ಇನ್ನೂ ಫೋನ್ ನೋಡೋದಕ್ಕೆ ಸಿಗ್ಲಿಲ್ಲ, ಬರೀ ಕೇಳ್ತಾ ಇದ್ದೀನಿ ಅಷ್ಟೇನೆ. ಕ್ರೇಜ್ ಬಗ್ಗೆ ಹೇಳಿರ್ತಾರೆ, ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಹೇಳಿದ್ದಾರೆ, ಡೈಲಾಗ್ಗಳು ಟ್ರೋಲ್ ಆಗಿರೋದು. ಯಾವ ಡೈಲಾಗ್ಸ್ ಅದು? ಒಂದು ನಿಮ್ ಬಗ್ಗೆ ಒಂದು ಹಾಡು, ನಿಮ್ದು ಮತ್ತೆ ಜಾನ್ವಿ ಬಗ್ಗೆ ಗಿಲ್ಲಿ ಹೇಳಿರೋದು ಹಾಡು, ಚಿಕ್ಕವ ಆಮೇಲೆ ಆ ಮಾರ್ಕ್ಸ್ ನಾನು ಆಗ್ಲೇ ಹೇಳದ್ನಲ್ಲ, ನಾವು ಎಷ್ಟು ಮಾರ್ಕ್ಸ್ ಇದೆ, ಈ ಜೀವ ಎಷ್ಟು ನೊಂದಿದೆ, ಆ ತರದೆಲ್ಲ ಒಂದು ಎಮೋಷನಲ್ ಆಗಿ ಕೆಲವೊಂದೆಲ್ಲ ಹಾಕಿದ್ದಾರೆ. ಸೊ ಹುಡುಕ್ತಾ ಹೋದ್ರೆ ತುಂಬಾ ಸಿಗುತ್ತೆ. ಸೊ ನೀವು ತುಂಬಾ ಅದನ್ನ ಎಂಜಾಯ್ ಮಾಡ್ತೀರಾ. ಓಕೆ. ಟಾಸ್ಕ್ ಅಂತ ಬಂದಾಗ ಪವರ್ಫುಲ್ ಪ್ಲೇಯರ್ ಆಗಿ ನೀವು, ಅಂದ್ರೆ ಮಾತಿಗೂ ಸೈ, ಟಾಸ್ಕಿಗೂ ಸೈ, ವ್ಯಕ್ತಿತ್ವಕ್ಕೂ ಜೈ ಅನ್ನೋದ್ ರೀತಿಯಲ್ಲೇ ನೀವು ಬಿಂಬಿಸ್ಕೊಟ್ಟಿದ್ದು ಬಿಗ್ ಬಾಸ್ ಸೀಸನ್ ಥ್ರೂ ಔಟ್. ಸೊ ಅದರಲ್ಲೂ ಲಾಸ್ಟ್ ಒಂದು ಟಾಸ್ಕ್ ಅಲ್ಲಿ ಪವರ್ಫುಲ್ ಆಗಿ ನೀವು ಆಟ ಆಡಿದ್ರಿ. ಆದ್ರೆ ನೀವಂದ್ರಿ ಬಿದ್ದಾಗ ಎತ್ತುವಂತ ಕೈ ಅಲ್ಲಿ ನಂಗೆ ಸಿಗಲಿಲ್ಲ ಅಂತ ಹೇಳಿ. ನಿಮ್ಮನ್ನ ನೀವು ಹೇಗೆ ಇನ್ಸ್ಪೈರ್ ಮಾಡ್ಕೊಳ್ತಾ ಇದ್ರಿ? ಫಿಸಿಕಲ್ ಟಾಸ್ಕ್ ಅಂತಿರ್ಬೋದು ಅಥವಾ ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ಬೇಕು. ನಿಮಗೆ ಹಠ ಅಂತ ಬಂದ್ಬಿಡತ್ತೆ. ಯಾವಾಗ್ಲೂ ನಮಗೊಂದು ಛಲ, ಒಂದು ಹಠ ಅಂತ ಬಂದಾಗ ನಮಗೆ ಯಾರು ಬೇಕು ಅಂತ ಅನ್ಸಲ್ಲ.
ಇಡೀ ಜಗತ್ತಲ್ಲಿ ಯಾವಾಗ್ಲೂ ಹಾಗೇನೆ. ಹೌದು, ನಮ್ಗೆ ಹೊರಗಕ್ಕೆ ಒಂದು ಶೋಲ್ಡರ್ ಬೇಕೇ ಬೇಕು. ಏನ್ ನಿಮ್ ತಂದು ತಟ್ಟೆ ತುಂಬಾ ಬಿರಿಯಾನಿ ಇಟ್ರು ನಮಗ್ ಬೇಡ ಅಂತ ಅನ್ಸುತ್ತೆ. ಕಣ್ಣೀರ್ ಒರ್ಸಕ್ ಒಂದ್ ಕೈ ಬೇಕು, ಅಥವಾ ಒಂದು ಸಾಂತ್ವನ ಹೇಳಕ್ ಒಂದ್ ಕೈ ಬೇಕು ಅಂತ ಖಂಡಿತ ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ಆತರ ನನಗೆ ಸಿಗ್ಲೇ ಇಲ್ಲ. ಬಿಕಾಸ್ ಸ್ಪೆಷಲಿ ನನಗೆ ಎಷ್ಟು ಜನ ಇದ್ರು ಅವ್ರು ಎಲ್ಲರೂ ನನ್ನ ವಿರುದ್ಧನೇ ಯಾವಾಗ್ಲೂ ಇದ್ರು. ನಾನು ಯಾವಾಗ್ಲೂ ಒಬ್ಬಂಟಿಯಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಂಥವಳು. ಬಟ್ ಕೊನೆಗೆ ನಾನು ಮತ್ತೆ ಧ್ರುವಂತ್ ಅವರು ಒಟ್ಟಿಗೆ ಸೇರ್ಕೋತೀವಿ. ಒಂದಷ್ಟು ನಾವು ಇಬ್ರು ಮಾತಾಡ್ಕೋತೀವಿ. ಅವರು ನನ್ನ ಆಟಕ್ಕೆ, ನಾನು ಅವ್ರ ಆಟಕ್ಕೆ ಒಂದು ಜೊತೆ ಆಗ್ತೀವಿ. ಕೊನೆಗೆ ಒಂದು ಟಾಸ್ಕ್ ಆಡ್ತೀವಿ, ನೀವು ಹೇಳದಂತ ಟಾಸ್ಕ್. ಅಲ್ಲಿ ತುಂಬಾ ಸ್ಫೂರ್ತಿ ತಗೊಳ್ತೀವಿ. ಅವರು ನನಗೆ ಹೇಳ್ತಾರೆ, ನಮ್ ಯಾರು ಏನೇ ಟ್ರಿಗರ್ ಮಾಡಿದ್ರು ಕೂಡ ನೀವು ಟ್ರಿಗರ್ ಆಗಬೇಡಿ, ನಾನು ಟ್ರಿಗರ್ ಆಗಲ್ಲ, ನೀವು ಟ್ರಿಗರ್ ಆಗಬೇಡಿ, ಟ್ರಿಗರಿಂಗ್ ಪಾಯಿಂಟ್ನ ಇಟ್ಕೊಂಡೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ತುಂಬಾ ಹೇಳ್ತಾರೆ. ಸೊ ಅದನ್ನೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ತುಂಬಾ ಛಲದಿಂದ ಕೊನೆ ಟಾಸ್ಕ್ ನಾವು ಗೆಲ್ಲಲೇಬೇಕು. ಯಾಕಂದ್ರೆ ತುಂಬಾ ಜನ ಹೇಳ್ಕೊತಿರ್ತಾರೆ, ಅಶ್ವಿನಿಗಿಂತ ನಾನು ತುಂಬಾ ಸ್ಟ್ರಾಂಗ್ ಅಂತ ಕೆಲವರು ಆ ಮನೇಲಿ ಹೇಳ್ತಾ ಇರ್ತಾರೆ. ಅದನ್ನ ನಾನು ರಾಂಗ್ ಅಂತ ಪ್ರೂವ್ ಮಾಡ್ಬೇಕಾಗಿರುತ್ತೆ. ಬಿಕಾಸ್ ಏನು ಅಲ್ಲದೆ ಇರೋಂಥವ್ರು ತನ್ನಂತ ಸ್ಟ್ರಾಂಗ್ ಅಂದಾಗ ಮತ್ತೆ ನಾವೇನು ಇಲ್ಲಿ ಇಷ್ಟು ದಿನ ನಾವು ಬಂದಿದೀವಿ ಅಂತ ಆದಾಗ, ಸೊ ನಮ್ಮಲ್ಲಿ ಏನೋ ಇರೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ನಮ್ಮನ್ನು ತುಂಬಾ ಕೆಳಗಿಟ್ಟಾಗ ಆ ಹಠ ಛಲ ನಮ್ಮಲ್ಲಿ ಗೊತ್ತಿಲ್ಲದೆ ಬರುತ್ತೆ. ಸೊ ಹಾಗಾಗಿ ನಾನು ಆ ಟಾಸ್ಕ್ನ ಅಷ್ಟು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆಟ ಆಡೋಕೆ ಸಾಧ್ಯ ಆಯ್ತು. ಒಂದ್ ಕಡೆ ಗಿಲ್ಲಿ ಕ್ರೇಜ್, ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಕ್ರೇಜ್. ನಮ್ ಚಾನೆಲ್ ಅಲ್ಲಿ ಲೈವ್ ಸ್ಟ್ರೀಮ್ ಅಲ್ಲಿ ಒಂದ್ ಕಡೆ ಗಿಲ್ಲಿ ಇದು ರ್ಯಾಲಿ ನಡೀತಾ ಇದ್ರೆ ನಿಮ್ ಮಾತನ್ನು ನಾವು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಗಿಲ್ಲಿ ಕ್ರೇಜ್ ಬಗ್ಗೆ ಅಂಡ್ ಗಿಲ್ಲಿಗೆ ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಇರ್ಲಿ ಯಾರೇ ಗೆದ್ದಿದ್ರು ಯಾರೇನು, ಬಟ್ ನಾನು ಒಂದು ಹೇಳೋದಿಷ್ಟೇನೆ, ಯಾರನ್ನೋ ಯಾರೋ ಗೆಲ್ಲಿಸೋ ಬರದಲ್ಲಿ ಅಥವಾ ಹೊಗಳೋ ಬರದಲ್ಲಿ ಇನ್ನೊಬ್ಬರನ್ನ ತುಂಬಾ ಕೆಳಗಿಟ್ಟು ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರನ್ನ ತೇಜವಧಿ ಮಾಡುವಂಥದ್ದು ಒಂದು ಕಾಂಪಿಟೇಷನ್ ಅಂತ ಬಂದಾಗ ದಯವಿಟ್ಟು ಅದನ್ನು ಮಾಡಬೇಡಿ. ನಿಮ್ಮ ಅಭಿಮಾನ ಏನಿದೆ, ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ಅಭಿಮಾನ ಪ್ರೀತಿ ಎಲ್ಲವನ್ನ ತೋರಿಸಿ, ಅದು ನಿಮ್ಮ ಹಕ್ಕು. ಬಟ್ ಅದಕ್ಕೆ ಅಂತ ಹೇಳಿ ಒಬ್ಬರನ್ನ ತೇಜವಧಿ ಮಾಡಬೇಕು ಅಂತ ಇಲ್ಲ ಸಲ್ಲದನ್ನೆಲ್ಲ ತಗೊಂಡು ಬಂದು ತುರ್ಕುವಂತ ಪ್ರಯತ್ನ ಮಾಡಿ ಅವರನ್ನ ತೇಜವಧಿ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾವ ಮೂಮೆಂಟ್ ಅಲ್ಲಿ ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಇಷ್ಟ ಆಯ್ತು? ಈ 100ಕ್ಕೂ ಜಾಸ್ತಿ ದಿನ ನೀವು ಮನೇಲಿದ್ದಾಗ ನೀವಂದ್ರಿ ಕೆಲವೊಂದ್ಸತಿ ಡಿಫ್ರೆನ್ಸ್ ಬಂದಿರ್ಬೋದು, ಅಥವಾ ಸಿಟ್ಟು ಬಂದಿರ್ಬೋದು, ಅವ್ರ ಮೇಲೆ ಬೇಜಾರು ಬಂದಿರ್ಬೋದು, ಹೊಡಿಬೇಕು ಅಂತಾನು ಅನ್ಸಿರುತ್ತೆ, ಬಟ್ ಅದಕ್ಕೆ ಅವಕಾಶ ಇರಲ್ಲ. ಯಾವ ಮೂಮೆಂಟ್ ಆತನ ಬಗ್ಗೆ ಒಂದು ಬೆಸ್ಟ್ ಫೀಲಿಂಗ್ ಅಥವಾ ಈತ ಒಳ್ಳೆಯವನು ಅಂತ ಅನ್ನಿಸ್ತಿದೆ? ನನಗೆ ಗಿಲ್ಲಿ ಒಳ್ಳೆಯವನು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತಂದ್ರೆ, ಅದೇ ನಾನು ಎಲ್ರಿಗೂ ಹೇಳ್ದಾಗ ನಿಮಗೂ ಹೇಳ್ತೀನಿ, ನಾವೆಲ್ಲರೂ ಅಲ್ಲಿ ಆಟ ಆಡಕ್ ಹೋಗಿದ್ವಿ. ಬಟ್ ಗಿಲ್ಲಿ ಆಟ ಆಡಕ್ ಬಂದಿರಲಿಲ್ಲ. ಎಲ್ಲರೂ ಮನಸ್ಥಿತಿನ ಓದ್ಕೊಂಡು ತಿಳ್ಕೊಂಡು ಇವ್ರು ಆಟ ಆಡ್ತಾ ಇರೋ ಹಾದಿನ ಹೇಗೆ ತಪ್ಪಿಸ್ಬೇಕು, ಆಟವನ್ನ ಹೇಗೆ ಹಾಳು ಮಾಡಬೇಕು ಅಂತ. ಸಿ ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಗೇಮ್. ಈಗ ನೇರ ಆಟ ಆಡೋದು ಬೇರೆ, ಆಟವನ್ನ ಹಾಳು ಮಾಡಿ ಅವನನ್ನ ಕುಗ್ಸಿ ನನ್ನ ಆಟನ ನನ್ನ ಬೇಳೆನ ಬೇಯಿಸ್ಕೊಳ್ಳೋದು ಬೇರೆ. ಈಗ ನೀವು ಗಿಲ್ಲಿನ ಟಾಸ್ಕ್ ಅಂತ ನೋಡಿದಾಗ ಎಲ್ಲೂ ಇರಲಿಲ್ಲ, ಅಥವಾ ಮನೆ ಕೆಲಸಗಳು ಅಂತ ನೋಡಿದಾಗ ಎಲ್ಲೂ ಇರಲಿಲ್ಲ. ಬರೀ ತಮಾಷೆ ಮಾಡ್ಕೊಂಡು ಇದು ಯಾವುದು ಕಾಮಿಡಿ ಶೋ ಅಲ್ಲ. ವ್ಯಕ್ತಿತ್ವಗಳ ಆಟ ಅಂದಾಗ ಇಡೀ ಮನೆ ಸುಟ್ಟು ಇದಾಗ್ತಿದೆ. ಎಲ್ಲೋ ಒಂದು ಟಾಸ್ಕ್ ಅಂದ್ರೆ ಯುದ್ಧ ಭೂಮಿಗೆ ಇಳಿತಿದ್ವಿ ನಾವು. ಬಟ್ ಎಲ್ಲವೂ ಕಾಮಿಡಿ ಆಗಲ್ಲ, ಎಲ್ಲವೂ ತಮಾಷೆ ಆಗಲ್ಲ. ಕೆಲವೊಂದೊಂದ್ಸಲ ಜವಾಬ್ದಾರಿಯುತವಾಗಿ ಕೂಡ ನಾವು ನಡ್ಕೋಬೇಕಾಗತ್ತೆ ಒಂದು ಶೋ ಪರ್ಪಸ್ಗೆ. ಬಟ್ ನನಗೆ ಗಿಲ್ಲಿ ಕೆಲವು ವಿಚಾರಗಳಲ್ಲಿ ಇಷ್ಟ ಆಗಿದ್ದು ಅಂತಂದ್ರೆ ಬಹುಶಃ ಅವ್ರ ಮನೆಯವ್ರು ಬಂದ ಮೇಲೆ. ಯಾಕೆಂದ್ರೆ ಜೀವನನ ನಾವೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ತೀವಿ. ಸ್ಪೆಷಲಿ ನಂತರ ಈ ಹೋರಾಟದ ಬದುಕು ಇದೆಲ್ಲ ಇದ್ದಾಗ ಜೀವನನ ಲೈಟ್ ಆಗು ತಗೊಂಡು ಜೀವಿಸ್ಬೋದು. ಅದಕ್ಕೆ ಅಂತ ಹೇಳಿ ಸೋಂಬೇರಿ ತನದಲ್ಲಿ ಜೀವಿಸೋದು ಅದು ಬೇರೆ. ಲೈಟ್ ಆಗಿ ತಗೊಂಡು ಜೀವನನ ತುಂಬಾ ಏನೋ ಚಿಕ್ಕದನ್ನ ಇಷ್ಟು ತಗೊಳ್ಳೋ ಬದಲು ತುಂಬಾ ಲೈಟ್ ಆಗಿ ತಗೊಂಡು ಕೂಡ ನಾವು ಜೀವಿಸಬಹುದು ಅನ್ನೋದು ಆತನಲ್ಲಿ ಇರುವಂತದ್ದು. ಅದು ಒಂದು. ಮತ್ತೆ ತುಂಬಾ ಗಮನಿಸ್ತಾನೆ ಅವನು, ಎಲ್ಲರ ಮೈಂಡ್ನ ತುಂಬಾ ಚೆನ್ನಾಗಿ ರೀಡ್ ಮಾಡ್ತಾನೆ ಗಿಲ್ಲಿ. ಅದಕ್ಕೆ ನಾನು ಗಿಲ್ಲಿಗೆ ಹೇಳ್ತಾ ಇದ್ದೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ, ನೀನು ಬಿಗ್ ಬಾಸ್ ಅಲ್ಲಿ ಇರಬಾರ್ದು, ಒಂದ್ ಸ್ವಲ್ಪ ನಿನ್ ಪುಸ್ತಕ ಅದು ಇದೆಲ್ಲ ಒಂಚೂರು ಅಧ್ಯಯನ ಮಾಡು, ನೀನ್ ರಾಜಕೀಯಕ್ಕೆ ಹೋಗ್ಬೋದು ಅಂತ ಹೇಳ್ತಿದ್ದೆ. ಬಿಕಾಸ್ ಮೈಂಡ್ ಅನ್ನು ತುಂಬಾ ಚೆನ್ನಾಗಿ ರೀಡ್ ಮಾಡ್ತಾನೆ. ಸೊ ಅದು ಅವನಿಗೆ ಪ್ಲಸ್. ಓಕೆ, ನೀವಂದ್ರಿ ಗಿಲ್ಲಿ ಫ್ಯಾಮಿಲಿ ಬಂದಾಗ ಅದನ್ನ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ತಾ ಹೋದೆ ನಾನು ಅಂತ. ಅವ್ರ ತಾಯಿಗೆ ಒಂದು ನೆಕ್ಲೆಸ್ ಕೂಡ ಗಿಫ್ಟ್ ಕೊಟ್ರಿ ನೀವು. ಸೊ ಆ ಮೂಮೆಂಟ್ ಹೆಂಗಿತ್ತು? ಯಾಕೆ ಕೊಡ್ಬೇಕು ಅಂತ ಅನ್ನಿಸ್ತು? ಇಲ್ಲ, ನನಗೆ ನಾನು ಗೊತ್ತಿಲ್ಲ, ನಾನು ತುಂಬಾ ಪ್ರೀತಿಸುವಂಥದ್ದು ಅಂದ್ರೆ ತಂದೆ ತಾಯಿ. ಯಾರೇ ಆಗ್ಲಿ ಯಾರ ಜೊತೆ ಮಾತಾಡುವಾಗ ಯಾರು ತಂದೆ ತಾಯಿನ ತುಂಬಾ ಪ್ರೀತಿಸ್ತಾರೋ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಬಟ್ ಗಿಲ್ಲಿ ಬಗ್ಗೆ ಹೇಳುವಾಗ ಅವ್ನು ಊರು ಬಿಟ್ಟು ಬಂದಿರ್ತಾನೆ, ಇಲ್ಲಿ ಬರ್ತಾನೆ, 2 ವರ್ಷನೋ 3 ವರ್ಷ ಅವ್ನು ಊರಿಗೆ ಹೋಗೇ ಇರಲ್ಲ. ಆಮೇಲೆ ಅವ್ರ ತಾಯಿ ಬಂದಾಗ ಕರ್ಕೊಂಡು ಹೋಗಿ ಸ್ನಾನ ಎಲ್ಲ ಮಾಡಿಸ್ತಾರೆ. ಮಗ ಅದು ಅವ್ರ ಮಗ ಅನ್ನಲ್ಲ ಮಧ್ಯದ ಮಾತಾಡ್ತಾರೆ, ಮಗ ಅಂತ. ಅವೆಲ್ಲವೂ ನಾನು ನೋಡಿದಾಗ ತುಂಬಾ ಬೇಗ ನಾನು ಅವ್ರ ತಾಯಿಗೆ ತುಂಬಾ ಕನೆಕ್ಟ್ ಆಗ್ತೀನಿ. ನನಗೆ ಗೊತ್ತಿಲ್ಲ, ಅವ್ರ ಮನೆ ಒಳಗಡೆ ಬರ್ತಿದ್ದಂಗೆ ಆ ಮುಗ್ಧತೆ, ಅವ್ರ
ತುಂಬಾ ಇಷ್ಟ ಆಗ್ಬಿಡ್ತಾರೆ ನನಗೆ. ಅವ್ರ ಮನೆಯಿಂದ ಆಚೆ ಹೋಗೋವರೆಗೂ ಕೂಡ ನನ್ನ ಜೊತೆಯಲ್ಲೇ ಕಾಲ ಕಳೀತಾರೆ. ತುಂಬಾ ಮಾತಾಡ್ತೀನಿ ಸವಿತಮ್ಮನ ಜೊತೆ ನಾನು. ಗೊತ್ತಿಲ್ಲ, ಒಂದು ತಾಯಿಯ ಭಾವ, ಮತ್ತೆ ಮನೆ ಒಳಗಡೆ ಇದ್ದಾಗ ನಮ್ಗೆ ಆ ಥರದ ಹಿರಿಯರು ಒಂದು ಆ ಫೀಲ್ ಬೇಕಾಗುತ್ತೆ. ಸೊ ಅವ್ರು ಬಂದಾಗ ಆ ಅಪ್ಪುಗೆ ಆಗ್ಬೋದು, ಆ ತಾಯಿಯ ಒಂದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈ ತರ್ಲೆ ಗಿಲ್ಲಿಗೆ, ಈ ಕಿತಾಪತಿ ಗಿಲ್ಲಿಗೆ ಇಂಥ ಒಂದು ತಾಯಿ ಅನ್ನೋದು ನನಗೆ ಅಲ್ಲಿ ತುಂಬಾ ಬೇಗ ಕನೆಕ್ಟ್ ಆದ್ರು. ಹಾಗಾಗಿ ತುಂಬಾ ಇಷ್ಟ ಆದ್ರು. ಅವನು ಸ್ವಲ್ಪ ಬೇಜವಾಬ್ದಾರಿ ಆಗಿರೋದ್ರಿಂದ 3 ವರ್ಷ ಮನೆಗೆ ಹೋಗಿರ್ಲಿಲ್ಲ ಅವನು. ಆ ತಾಯಿ ಮಗನ್ ನೋಡಿದ್ರೆ ಹೇಗೆ ಸಫರ್ ಪಟ್ಟಿರ್ತಾರ ನೋವು ಅವ್ರು ಹೇಳ್ಕೊಂಡಾಗ ನನಗೆ ಗೊತ್ತಾಯ್ತು, ನಿನ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಸವಿತಮ್ಮನ್ ಚೆನ್ನಾಗಿ ನೋಡ್ಕೊ ಅಂತ ನಾನು ಅವನಿಗೆ ಅದು ಕೊಟ್ಟಿರ್ತೀನಿ. ನಾನು ಅನ್ನಲ್ಲ, ಲಾಸ್ಟ್ ತನಕನೂ ನಿಮ್ಮ ಹೆಸರೇ ಇನ್ಸ್ಟಾಗ್ರಾಮ್ ಇಂದ ಹಿಡಿದು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಓಡಾಡ್ತಾ ಇದ್ದಿದ್ದು. ಆ ಲಾಸ್ಟ್ 2 ಡೇಸ್ ಅಲ್ಲಿ ಅದೇನ್ ಮ್ಯಾಜಿಕ್ ಆಯ್ತೋ ಗೊತ್ತಿಲ್ಲ, ಗಿಲ್ಲಿ ಫ್ಯಾನ್ಸ್ ಅಂತೂ ಧೂಳೆ ಬಸ್ಬಿಟ್ರು. ದೊಡ್ಡ ಮಟ್ಟದಲ್ಲೇ ಒಂಥರ ಈ ಅಭಿಯಾನ ಅಂತಾರಲ್ಲ ಹಂಗೆ ಮಾಡ್ಬಿಟ್ರು, ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ಬಿಟ್ರು. ಬಹುಶಃ ಅಲ್ಲಿ ವೋಟ್ಸ್ ಮ್ಯಾಟರ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಈಗ ಮತ್ತೆ ಸ್ಲೋಗನ್ ಮುಂದಕ್ಕೆ ಬಂದಿದೆ, ಬಡವರ ಮಕ್ಕಳು ಬೆಳಿಬೇಕು, ಗಿಲ್ಲಿ ಬೆಳಿಬೇಕು ಅಂತ. ಈ ಸ್ಲೋಗನ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ರೈತರ ಮಗ. ನನಗೆ ನಿಜ ಇದು ತುಂಬಾ ಒಂದು ಇಟ್ಸ್ ಅ ಬಿಗ್ ಜೋಕ್ ಅನ್ಸುತ್ತೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಹೌದು ನಾನು ಒಪ್ತೀನಿ ಅದನ್ನ, ಬಡವ್ರ ಮಕ್ಕಳು ಬೆಳಿಬೇಕು. ಅದು ಡಾಲಿ ಧನಂಜಯ್ ಅವ್ರು ಕೊಟ್ಟಂತ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅದನ್ನ ಎಷ್ಟೋ ಜನ ಎಲ್ಲೆಲ್ಲ ಈಗ ನಾವು ಅದನ್ನ ಹೇಳ್ತೀವಿ, ರೈತರ ಮಕ್ಕಳು ಬಡವ್ರ ಮಕ್ಕಳು ನಾವು ಬೆಳಿಬೇಕು ಅಂತ. ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ ಅಲ್ವಾ? ಅದು ತುಂಬಾ ಮುಖ್ಯ ಆಗುತ್ತೆ. ಯಾರನ್ನು ನಾನು ಆಗ್ಲೇ ಹೇಳಿದಾಗೆ, ಯಾರನ್ನೂ ನೀವೆತ್ತು ಬರದಲ್ಲಿ ಇನ್ನೊಬ್ಬರನ್ನ ಕೇಳ, ಬಡವ ಶ್ರೀಮಂತ ಅನ್ನೋ ಸ್ಟ್ರಾಟಜಿ ಕಾರ್ಡ್ನ ದಯವಿಟ್ಟು ಪ್ಲೇ ಮಾಡಬೇಡಿ. ಹಾಗೇನಾದ್ರೂ ಇದ್ರೆ ಬಿಗ್ ಬಾಸ್ ಇಂದ್ಮೇಲೆ ನಮ್ಮನ್ನ ಕೇಳ್ತಾರೆ, ಬಿಗ್ ಬಾಸ್ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ, ನಿಮ್ಮ 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 ಶರೀರದಲ್ಲಿ ನಿಮ್ಗೆ ಏನೇನು, ಹೌದು ನಿಮ್ಗೆ ಏನೇನ್ ಸಮಸ್ಯೆ ಇದೆ, ಸೈಕ್ಯಾಟ್ರಿಸ್ಟ್ ಜೊತೆ ನಿಮ್ಗೆ ಮಾತಾಡ, ಅದನ್ನ ಕೇಳೋ ಬದಲು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಿನ್ನ ಇನ್ಕಮ್ ಏನಿದೆ ಅನ್ನೋದು ನಾವು ಒಂದು ಲಿಸ್ಟ್ ಕೊಟ್ಬಿಟ್ಟು ನಾನು ಬಡವನಪ್ಪ ಅಂತ ಪ್ರೂವ್ ಮಾಡ್ಕೊಂಡು ನೀನು ಹೋಗ್ಬಿಡು ಬಿಗ್ ಬಾಸ್ಗೆ. ಹಾಗಾದ್ರೆ ಅಲ್ವಾ? ಇದು ವ್ಯಕ್ತಿತ್ವಗಳ ಆಟ. ಇಲ್ಲಿ ಬಡವ ಶ್ರೀಮಂತ ಅಂತ ಬರಲ್ಲ, ನಿನ್ನ ಕೇಪಬಿಲಿಟಿ ತುಂಬಾ ಮುಖ್ಯ ಆಗತ್ತೆ. ಮತ್ತೆ ಅಲ್ಲಿ ನೀನು ಎಷ್ಟು ದಿನ ನೀನು ಆಟ ಆಡ್ತೀಯ, ನಿನ್ನ ವ್ಯಕ್ತಿತ್ವದ ಪ್ರದರ್ಶನವನ್ನ ನೀನು ಮಾಡಬೇಕಾಗತ್ತೆ. ಇಲ್ಲಿ ಯಾವುದು ಶ್ರೀಮಂತ ಬಡವ ಅಂತ ಬರೋದಿಲ್ಲ. ಆಮೇಲೆ ಯಾರು ನಮಗೆ ಓಟ್ ಹಾಕೋರು ಯಾರು ಕೇಳ್ಕೊಂಡು ಓಟ್ ಹಾಕಲ್ಲ. ನೀನ್ ಶ್ರೀಮಂತೇನಾ, ನೀನು ಬಡವನಾ, ನೀನ್ ಯಾವ ಧರ್ಮ, ನೀನ್ ಯಾವ ಜಾತಿ, ನೀನ್ ಯಾವ ಪಂಗಡ, ಯಾರೂ ನಮ್ಮನ್ನು ಕೇಳಲ್ಲ. ವ್ಯಕ್ತಿ ಇಷ್ಟ ಆಗ್ತಾರೆ, ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ನಾವು ಓದ್ತೀವಿ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ, ಬಿಕಾಸ್ ಸ್ಟ್ರಾಟಜಿ ಕಾರ್ಡಾಗಿ ಬಳಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗ್ಲಿಲ್ಲ. ಓಕೆ, ಈ ಬಡವ ಶ್ರೀಮಂತ ಅಂತ ಟಾಪಿಕ್ ಬಂದಿದ್ದಕ್ಕೆ ಕೇಳ್ತೀನಿ. ಸೊ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ನೀವು ಒಳಗಡೆ ಇದ್ದಾಗ ನಿಮ್ಮ ಹಳೆ ಇಂಟರ್ವ್ಯೂಗಳೆಲ್ಲ ಸ್ವಲ್ಪ ಮತ್ತೆ ಪಬ್ಲಿಸಿಟಿಗೆ ಬಂತು. ಸೊ ಇಷ್ಟು ಸಿಂಪಲ್ ಆಗಿದ್ರು ಅಂತ ನಮ್ಗೆ ಅನ್ಸೇ ಇರ್ಲಿಲ್ಲ. ಇವ್ರು ತುಂಬಾ ಶ್ರೀಮಂತರು, ಇವ್ರ ತಂದೆ ತುಂಬಾ ಶ್ರೀಮಂತರು ಅಂತ. ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ನಿಮ್ಗೆ ಹೊರಗಡೆ ಬಂದ್ಮೇಲೆ? ಏನೋ ಹೇಳ್ತಾ ಇದ್ರು ಹೊರಗಡೆ. ಇನ್ಸ್ಟಾಗ್ರಾಮ್ ನಲ್ಲಿ ಅದು ನಿಮ್ದು ಹಳೆ ಇಂಟರ್ವ್ಯೂಸ್, ನೀವು ಮನೆ ಎಲ್ಲ ತೋರಿಸಿರೋದು, ಹೋಮ್ ಟೂರ್ ಮಾಡಿರೋದು, ಅದೆಲ್ಲ ಮತ್ತೆ ಪಾಪ್ಯುಲರ್ ಆಯ್ತು. ಅಂದ್ರೆ ಇವ್ರು ಸಿಂಪಲ್ ಆಗಿದ್ರು, ನಮ್ಗೆ ಗೊತ್ತೇ ಇರ್ಲಿಲ್ಲ ಇವ್ರು ತುಂಬಾ ಶ್ರೀಮಂತರು, ಇವ್ರ ತಂದೆ ತುಂಬಾ ಶ್ರೀಮಂತರು ಅಂತೆಲ್ಲ ಗೊತ್ತಿರ್ಲಿಲ್ಲ ಅಂತ. ಅದು ಕೂಡ ಒಂದು ಪಾಪ್ಯುಲರ್ ಆಗಿದೆ. ಫೈನ್. ಬಿಗ್ ಬಾಸ್ ನ ಒಂದು 5 ಬೆಸ್ಟ್ ಮೂಮೆಂಟ್, ದಿ ಬೆಸ್ಟ್ ಮೂಮೆಂಟ್ಸ್ ಯಾವುದು ನಿಮ್ಗೆ? ದಿ ಬೆಸ್ಟ್ ಮೂಮೆಂಟ್, ಫಸ್ಟ್ ನಾನು ಬಿಗ್ ಬಾಸ್ ನನ್ನ ಲೈಫಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೆ ಒಂದು ಬೆಸ್ಟ್ ಮೂಮೆಂಟ್ ನನಗೆ. ಐ ಥಿಂಕ್ ರೈಟ್ ಟೈಮ್ ರೈಟ್ ಇದು. ಆಮೇಲೆ ಎರಡನೇದು ಬಂದು ನಾನು 3ನೇ ವಾರದಲ್ಲೇ ಹೋದಾಗ ಫಿನಾಲಿಯ ಕಂಟೆಂಡರ್ ಆಗ್ತೀನಿ ನಾನು. ಅದಾದ್ಮೇಲೆ ನನ್ನ ತಾಯಿ ಮತ್ತೆ ನನ್ನ ಮಗ ಮನೆ ಒಳಗಡೆ ಬಂದಿದ್ದು, ಆ ಧ್ವನಿ ಕೇಳಿದಾಗ ನನಗೆ ಐ ಕುಡಂಟ್ ಟೇಕ್ ಇಟ್. ಅದು ತುಂಬ ಬೆಸ್ಟ್ ಮೂಮೆಂಟ್ ನನಗೆ. ಆ್ಯಂಡ್ ಕಿಚನ ಚಪ್ಪಾಳೆ ಎಲ್ಲರೂ ಕೂಡ ಹಂಬಲಿಸುವಂಥದ್ದು. ಯಾಕೆಂದ್ರೆ ಹೊರಗಡೆ ಜಗತ್ತಿನ ನಿಮ್ಮ ಒಂದು ಸಂಪೂರ್ಣವಾದಂಥ ಒಂದು ವ್ಯಕ್ತಿತ್ವದ ಇದು ಗೊತ್ತಾಗೋದೇ ಅಲ್ಲಿ. ಸೊ ಹಾಗಾಗಿ ಅದಕ್ಕೆ ನಾನು ಕಾಯ್ತಾ ಇದ್ದೆ, ಕಿಚನ ಚಪ್ಪಾಳೆ ನನಗೆ ಸಿಗುತ್ತೆ, ಅದು ಒಂದು. ಆ್ಯಂಡ್ ಇನ್ನೊಂದು ವಿಚಾರ, ಐ ಥಿಂಕ್ ಬೆಸ್ಟ್ ಮೂಮೆಂಟ್, ನಾನು ನನ್ನ ತಂದೆಯ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭ, ವೇದಿಕೆ ಸಿಕ್ಕತ್ತೆ ನನಗೆ, ಅದು ನನ್ನ ಬೆಸ್ಟ್ ಮೂಮೆಂಟ್. ಯಾವುದನ್ನ ಅಲ್ಲಿಂದ ಕ್ಯಾರಿ ಮಾಡೋಕ್ಕೆ ಒಂದು ವಿಷಯ ಅಲ್ಲಿಂದ ತಗೊಂಬರಕ್ಕೆ ಇಷ್ಟಪಟ್ಟಿದ್ದೀರಾ, ತಂದಿದ್ದೀರಾ, ಅಥವಾ ಅಲ್ಲೇ ಬಿಟ್ಟು ಬರೋಕ್ಕೆ ಯಾವ ವಿಷಯನ ಇಷ್ಟಪಡ್ತೀರಾ? ನನಗಿದು ಬೇಡ, ಅದು ಅಲ್ಲೇ ಡೋರ್ ಕ್ಲೋಸ್ ಆದಂಗೆ ಆ ವಿಷಯನೂ ಕ್ಲೋಸ್ ಆಗಲಿ, ಇಲ್ಲ ಇದು ಬ್ಯೂಟಿಫುಲ್ ಮೂಮೆಂಟ್ ನನ್ನ ಜೊತೆನೆ ಕ್ಯಾರಿ ಆಗಬೇಕು ಅಂತ ತಂದಿದ್ದು? 2. ಒಂದು, ಸುದೀಪಣ್ಣ ಮನೆ ಒಳಗಡೆ ಬಂದ ತಕ್ಷಣ ನಾವು ಕಿಚನ ಚಪ್ಪಾಳೆ ಕೇಳ್ತೀವಿ, ಆ ಫೋಟೋ ಬೇಕು ಅಂತ. ಯಾಕಂದ್ರೆ ಅದಕ್ಕೆ ಪರಿತಪ್ಪಿಸಿರ್ತೀವಿ, ನಾವು ಹಂಬಲ್ಸಿರ್ತೀವಿ. ನಾನು ನಾನ್ ವೆಜ್ ಬಿಟ್ಟಿರ್ತೀನಿ, ತಾಯಿ ಮುಂದೆ ಕೈ ಮುಗ್ದಿರ್ತೀನಿ. ಸೊ ಆ ಒಂದು ಫೋಟೋ ನಂಗೆ ಬೇಕು ಅನ್ನೋ, ಅದು ಒಂದು ನಾನು ತಗೊಂಡು ಬರಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ ಬೇರೆ ಏನೂ ತರಕ್ಕಾಗಲ್ಲ. ಆ್ಯಂಡ್ ಬಿಟ್ಟು ಬರಬೇಕು ಅಂತ ಅನಿಸಿದ್ದು ತುಂಬ ನನಗಲ್ಲಿ ನೋವಾಗಿದ್ದುಂಟು.
ಮಾನಸಿಕವಾಗಿ ನನ್ನ ಮೇಲೆ ಮಾನಸಿಕ ಹಲ್ಲೆ ಆದಾಗ, ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಆದಾಗ ತುಂಬಾ ನೋವಾಯಿತು ನನಗೆ ಆ್ಯಕ್ಚುಲಿ. ಬಿಕಾಸ್ ನಾವೇನೋ ಕೆಲವು ಅಲ್ಲಿ ಮಾತಾಡೋ ಬರದಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅಂತ ಮಾತಾಡೋ ಬರದಲ್ಲಿ ಅದನ್ನೇ ಹೈಲೈಟ್ ಮಾಡ್ತಿದ್ದವರು ಒಳಗಡೆ ಇದ್ದಂಥ ಒಂದು ಹೆಣ್ಣುಮಗಳ ಮೇಲೆ ದೈಹಿಕವಾಗಿ ಹಲ್ಲೆ ಆದಾಗ, ಅಥವಾ ಯಾರೋ ಒಬ್ರು ಬಂದು ನಮ್ಮನ್ನು 11ನೇ ವಾರ 12ನೇ ವಾರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ತಳ್ಳುವಂಥ ಒಂದು ಇದರಲ್ಲಿ ಯಾಕೆ ಇದು ಯಾವುದು ಯಾರು ಹೊರಗಡೆ ಮಾತಾಡಲಿಲ್ವಾ, ಈ ರೀತಿ ಎಲ್ಲ ನಮ್ಗೆ ಆದಾಗ ಯಾರು ಕೇಳಲಿಲ್ವಾ ಅನ್ನೋದು ನನಗೆ ತುಂಬ ಕಾಡುತ್ತೆ ಹೊರಗಡೆ ಬಂದಮೇಲೆ. ಬಟ್ ನಾವು ಅದನ್ನು ಕ್ಷಮಿಸ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮರೆಯೋಕ್ಕಂತೂ ಖಂಡಿತ ಆಗಲ್ಲ. ಈ ಗಲಾಟೆ ಎಲ್ಲ ಆದಾಗ ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ? ಅಂದ್ರೆ ಫಸ್ಟಿಗೆ ನೀವು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆ ಸಿಚುವೇಶನ್ ಎಲ್ಲ ಹೆಂಗಿರ್ತಾ ಇತ್ತು? ಈ ಗಲಾಟೆ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಈಗ ರಕ್ಷಿತನ ಇವತ್ತು ರಕ್ಷಿತಾ ಟಾಪ್ 2 ಅಲ್ಲಿ ಇದ್ದಾಳೆ ಅಥವಾ ಗಿಲಿ ಟಾಪ್ 1 ಅಲ್ಲಿ ಇದ್ದಾನೆ ಅಂದ್ರೆ ಬಹುಶಃ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ಅಶ್ವಿನಿ ಅಲ್ವಾ? ಟಾಪ್ 6 ಅಲ್ಲಿ ನೀವು ಯಾರ್ಯಾರನ್ನ ನೋಡಿದ್ದೀರಾ, ಆ 6 ಜನ ಏನಲ್ಲಿ ಕೂತಿದ್ವಿ ಅವ್ರು ಎಲ್ರಿಗೂ ಸ್ಟ್ರಾಟಜಿ ಕಾರ್ಡ್ ಆಗಿದ್ದಿದ್ದೆ ನಾನು. ಹೌದು, ಎಲ್ರಿಗೂ ಸ್ಟ್ರಾಟಜಿ ಕಾರ್ಡ್ ಆಗಿದ್ದಿದ್ದೆ ನಾನು. ಸೊ ಏನಾದ್ರೂ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಅಶ್ವಿನಿ ಜೊತೆ ಜಗಳ ಮಾಡಬೇಕು, ಕಾಣಿಸ್ಕೋಬೇಕು ಅಂದ್ರೆ ಅಶ್ವಿನಿ ಜೊತೆ ಜಗಳ ಮಾಡಬೇಕು. ಸೊ ಎಲ್ಲ ಬಹುಶಃ ಧನು ಜೊತೆ ನಾನು ಕಡಿಮೆ ಜಗಳ ಆಡಿದ್ದೀನಿ. ಮಿಕ್ಕಿದವ್ರು ಯಾರಲ್ಲಿ ಕೂತಿದ್ರು ಎಲ್ರೂನು. ಸೊ ಅವರನ್ನ ಒಂದು ಚಾಲ್ತಿಗೆ ತರುವಂತ ಒಂದು ಪಾಲು ನಂದೇ ಹೆಚ್ಚಿತ್ತು ಅನ್ಸುತ್ತೆ. ಬಟ್ ರಕ್ಷಿತಾ ಅಂತ ಬಂದಾಗ ಪಾಪ ರಕ್ಷಿತನ ಬಗ್ಗೆ ನನಗೆ ಯಾವುದೇ ಒಂದು ಏನೂ ಇರಲಿಲ್ಲ. ಬಟ್ ನಾವೇನಾಗತ್ತೆ, ಮನೆ ತುಂಬಾ ನಿಶಬ್ದವಾಗಿರುತ್ತೆ, ಆ ಗೆಜ್ಜೆದೇನೋ ಒಂದು ಪ್ರಾರಂಭ ಮಾಡ್ಬೇಕು, ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಇರಲಿ, ಸುಮ್ಮನೆ ಏನೋ ದೇವ ಹಿಂಗೆ ಪ್ರಾರಂಭ ಮಾಡೋ ಅಂಥದ್ದು ಅದು ಎಲ್ಲೋ ಹೋಗಿ ಏನೇನೋ ಆಗಿ ಕೊನೆಗೆ ಅದು ತುಂಬಾ ಬೇರೆನೇ ಒಂದು ತಿರುವು ತಗೊಂಡ್ಬಿಡುತ್ತದು. ಬಟ್ ಅದು ತುಂಬಾನೇ ಡಿಸ್ಟರ್ಬ್ ಆಯಿತು ನನಗೆ. ಒಂದು ಆ ವಿಚಾರ, ಇನ್ನೊಂದು ರಕ್ಷಿತಾ. ಬಿಕಾಸ್ ನನ್ನ ವಯಸ್ಸಿನವ್ರ ಜೊತೆಯಲ್ಲೇ ಬಹುಶಃ ಅದಾಗಿದ್ದಿದ್ರೆ ಅದು ಆ ರೀತಿ ಹೊರಗಡೆ ಪೋಟ್ರೆ ಆಗ್ತಿರ್ಲಿ. ರಕ್ಷಿತಾ ಆಗಿದ್ರಿಂದ ಮತ್ತೆ ಈಗ ರಕ್ಷಿತನ ಆಟ ನೀವು ನೋಡಿದ್ರೆ, ಅವಳು ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಏನ್ ಮಾಡ್ತಾಳೆ ಅಂತ. ಬಟ್ ಆ ಸಂದರ್ಭಕ್ಕೆ ನಾವು ರಕ್ಷಿತಾ ಆಗ್ತಾನೆ ಬಂದಿರ್ತಾಳೆ, ಅವಳು ನಾವು ಅರ್ಥ ಮಾಡ್ಕೊಂಡಿರಲ್ಲ. ಆ ಟೈಮ್ ನನಗೂ ಅದು ಜಾಸ್ತಿ ಅಂತ ಅನ್ಸುತ್ತೆ, ಅವಳು ಮಾಡಿದ್ದು ನಾನು ಮಾಡಿದ್ದು ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಲೇಟರ್ ನಾವೆಲ್ಲರೂ ಒಂದೇ ಮನೇಲಿ ಇರಬೇಕಾದಂಥ ಸಂದರ್ಭ ಬಂದಾಗ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಸೊ ಫೈನಲಿ ನನಗೆ ಇಡೀ ಮನೇಲಿ ತುಂಬ ಕ್ಲೋಸ್ ಆಗಿದ್ದು ಅಂತಂದರೆ ಹೊರಗಡೆ ಬಂದ ಕ್ಷಣದಿಂದ ನನ್ನನ್ನು ತಪ್ಕೊಂಡು ಹತ್ತಿದ್ದೇನೆ ರಕ್ಷಿತಾ. ಸೊ ಹಾಗಾಗಿ ನನಗೂ ರಕ್ಷಿತನಿಗೂ ತುಂಬ ಒಳ್ಳೆ ಬಾಂಡ್. ಅವಳು ನನ್ನನ್ನು ಇಂಟರ್ವ್ಯೂದಲ್ಲಿ ಅಮ್ಮ ಅಂತ ಕರೆದಿದ್ದಾಳಂತೆ. ಸೊ ಹಾಗಾಗಿ ಅವಳನ್ನು ನಾನು ಒಂದು ಒಳ್ಳೆ ರೀತಿಲಿ ಒಂದು ಮಗಳಾಗೆ ಟ್ರೀಟ್ ಮಾಡಿದ್ದೀನಿ. ತುಂಬ ಭಾವನೆಗಳಿತ್ತು ನನಗೂ ಅವಳ ಮಧ್ಯದಲ್ಲಿ. ಅವಳೊಂಥರ ನನ್ನ ಜೂನಿಯರ್ ಅವಳು. ಕೆಲವೊಂದು ಕಾಂಟ್ರವರ್ಸಿಗಳ ಬಗ್ಗೆನೂ ಚರ್ಚೆ ಆಯಿತು ಹೊರಗಡೆ. ರಕ್ಷಿತಾ ಅವ್ರ ಬಗ್ಗೆ ನೀವು ಮಾತಾಡಿದ್ದು, ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಮಾತಾಡಿದ್ದು, ಅಂದರೆ ಆ ಸ್ಟೇಟಸ್ ಬಗ್ಗೆ ಅಂತಲೇ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡಿದ್ದು. ಬೇರೆದಕ್ಕೆಲ್ಲ ದನಿ ಎತ್ತುತ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಯಾರು ಅಲ್ಲಿ ಸ್ಟೇಟಸ್ ಬಗ್ಗೆ ಮಾತಾಡಲಿಲ್ಲ. ಇಲ್ಲಿ ಏನಾಗುತ್ತೆ, ಅಲ್ಲಿ ಏನೋ ಒಂದಾಗಿರುತ್ತೆ, ಬಟ್ ಅದಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೋ ರೆಕ್ಕೆ ಪುಕ್ಕಗಳೆಲ್ಲ ಸೇರಿಸ್ಕೊಳ್ಳೋಂಥ ಪ್ರಯತ್ನ ಆಗುತ್ತೆ. ಈಗ ಮಾತಾಡುವಾಗ ಹೌದು, ಈಗ ನಾವು ಹೇಳ್ತೀವಿ ಇವರು ಶೋ ಆಫ್ ಕ್ಯಾಟಗಿರಿ, ಇವರೊಂದು ಶೌಟಿಂಗ್ ಕ್ಯಾಟಗಿರಿ, ಇವರೊಂದು ಸಿಲ್ಲಿ ಕ್ಯಾಟಗಿರಿ, ಇದನ್ನು ನಾವು ಹೇಳ್ತೀವಿ. ಓಕೆ, ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ, ಒಂದು ಆಲ್ಫಬೆಟ್ ಹೇಳ್ಬಿಡ್ತೀವಿ. ಅದಕ್ಕೆ ಹಿಂದೆ ಮುಂದೆ ಈಗ ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ಗೊತ್ತಿದೆ, ನಾನು ಅಶ್ವಿನಿ ಗೌಡ ಅನ್ನೋದು ನನಗೆ ಗೊತ್ತಿದೆ. ಯಾವ ಪಂಗಡಕ್ಕೆ ಸೇರ್ತಾರೆ, ಯಾವ ಧರ್ಮಕ್ಕೆ ಸೇರ್ತಾರೆ, ಯಾವ ಜಾತಿಗೆ ಸೇರ್ತಾರೆ, ಎಲ್ಲವೂ ಗೊತ್ತಿರೋ ಅಂಥದ್ದು. ನಾವೇನು ಮುಗ್ಧ ಮಕ್ಕಳಲ್ಲ. ಬಟ್ ಅದನ್ನ ನೀವು ಹಿಂದೆ ಮುಂದೆ ತಿಳ್ಕೊಳ್ಳದೆ ಅದನ್ನ ನೀವು ಹೊರಗಡೆ ಇಟ್ಕೊಂಡು ಒಂದು ಜಾತಿ ಕಾರ್ಡನ್ನು ಪ್ಲೇ ಮಾಡ್ತೀರಾ ಅಂತಾದರೆ ಯಾವ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಹೋಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಬಿಕಾಸ್ ಒಬ್ಬರನ್ನ ತೇಜವಾದಿ ಮಾಡಲೇಬೇಕು ಅಂತ ಯಾರನ್ನು ನೀವು ಆ ರೀತಿ ಕೆಳಗಿಟ್ಟು ಮಾತಾಡಬೇಡಿ. ಬಿಕಾಸ್ ಅಲ್ಲಿದ್ದಂಥ ರಕ್ಷಿತನ್ಗಾಗ್ಲಿ ಅಲ್ಲಿದ್ದಂಥ ನನಗಾಗ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಏನು ವಿಚಾರ ಏನು ಅನ್ನೋದು ಗೊತ್ತಿದೆ. ಬಟ್ ಹೊರಗಡೆ ಅದನ್ನು ಪ್ರಚಾರ ಮಾಡಿದ ರೀತಿನೇ ಬೇರೆ ಆಗಿದೆ. ಇಟ್ ವಾಸ್ ವೆರಿ ಶಾಕಿಂಗ್ ನನಗೆ ಆಚೆ ಬಂದಾಗ. ಹೌದಾ, ಈ ಮಟ್ಟಕ್ಕೆ ಹೀಗೆಲ್ಲ ಆಗಿದೆಯಾ ಅಂತ. ಆಮೇಲೆ ಅಷ್ಟು ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಇರೋಂಥ ಹೆಣ್ಣುಮಗಳು ನಾನಲ್ಲ. ಈಗ ನಮಗೆ ಗೊತ್ತಿದೆ ಯಾವ್ದ್ಯಾವ್ದನ್ನ ಧಾರ್ಮಿಕವಾಗಿ ಆಗ್ಬೋದು, ಜಾತಿ ವಿಚಾರದಲ್ಲಿ ಆಗ್ಬೋದು, ಧರ್ಮದ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ವಿಚಾರದಲ್ಲಿ ಆಗ್ಬೋದು, ಯಾರು ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು. ಅದು ತುಂಬ ಪರ್ಸ್ನಲ್ ಆಗಿಬಿಡುತ್ತೆ. ಈಗ ರೌಡಿಗಳು ಹಾಗೆ ಅಂತೆ, ಯಾರನ್ನಾದ್ರೂ ಕೊಚ್ಚಾಕ್ಬೇಕು ಹೊಡೆದಾಕ್ಬೇಕು ಅಂದರೆ ಅವ್ರ ಮನೆಗೆ ನುಗ್ಗಲ್ವಂತೆ ಅವ್ರು, ಯಾಕೆಂದ್ರೆ ಅಲ್ಲಿ ಕುಟುಂಬ ಇರುತ್ತೆ ಅಂತ. ಒಬ್ಬ ರೌಡಿನೂ ಎಥಿಕ್ಸ್ನ ಫಾಲೋ ಮಾಡ್ತಾನಂತೆ. ಆಯ್ತಾ, ಸಾಮಾಜಿಕ ಕಳಕಳಿ ಇರುವಂಥ ನನ್ನಂಥ ಹೆಣ್ಮಗಳು ಹೋರಾಟದ ಹಾದಿ ಇವತ್ತು ನೆನ್ನೆದಲ್ಲ, 20 ವರ್ಷದ ಹಾದಿ. ನಾನೇನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ನನಗೆ ತುಂಬ ಗಮನ ಇರುತ್ತೆ. ಅದನ್ನು ನೀವು ಒಂದು ಜಾತಿ ಕಾರ್ಡ್ ಅಂತ ತೊಗೊಂಡು ಪ್ಲೇ ಮಾಡ್ತೀರಿ, ನನ್ನ ಮೇಲೆ ಹೊರಗಡೆಯಿಂದ ಒತ್ತಡ ಹಾಕಿಸ್ತೀರಿ ಅಂದರೆ
ಅದು ನನ್ನ ಮನಸ್ಥಿತಿ ವ್ಯಕ್ತಿತ್ವ ತೋರಿಸಲ್ಲ. ಯಾಕಂದ್ರೆ ನಾವೆಲ್ಲರೂ ಒಂದೇ ತಟ್ಟೆಲಿ ತಿಂತಿರ್ತೀವಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ನಾವ್ ಯಾರು ಕೇಳಲ್ಲ ತಂದು ಹಿಂಗೆ ಏನಾದ್ರು ಒಂಚೂರು ನಮ್ಗೆ ಅಲ್ಲಿ ಊಟದ ಹೇಗೆ ಕೊರತೆ ಇರುತ್ತೆ ಗೊತ್ತು. ಒಂಚೂರು ಅನ್ನ ಕಡಿಮೆ ಆದ್ರೆ ಇಲ್ಲಿಂದ ತೆಗ್ದಲ್ಲಿ ಹಾಕ್ತಿವಿ, ಅಲ್ಲಿಂದ ತೆಗ್ದು ಇಲ್ಲಿ ತಗೊಳ್ತೀವಿ, ಎಂಜಲ್ ಕಾಯಲ್ಲಿ ತಗೊಳ್ತೀವಿ. ನೀನ್ ಯಾವ ಜಾತಿ ಯಾವ ಧರ್ಮ ಅಂತ ನಾವು ಕೇಳಿಲ್ಲ. ಯಾವ ಜಾತಿ ಯಾವ ಧರ್ಮ ನೀವು ಹೊರಗಡೆ ಪ್ರೊಜೆಕ್ಟ್ ಮಾಡಕ್ ಹೊರಟಿದ್ದೀರಾ. ಸೊ ಅದು ನನಗೆ ತುಂಬಾ ಬೇಜಾರಾಯ್ತು. ಇನ್ನೊಂದು ಕಾಂಟ್ರವರ್ಸಿ ಆಯ್ತು, ಕನ್ನಡ ಪರ ದನಿ ಎತ್ತುತ್ತಾರೆ, ಕನ್ನಡ ಹೋರಾಟಗಾರ್ತಿ ಅಂತಾರೆ, ಸರಿಯಾಗಿ ಕನ್ನಡನೇ ಬರೆಯಕ್ ಬರಲ್ಲ, ತಪ್ಪಾಗಿ ಬರೀತಾರೆ. ಎಸ್, ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಯಾಕೆ ಅಂತಂದ್ರೆ ಅಶ್ವಿನಿ ಓದಿದ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ. ನಾನು ನನ್ನ ಎಜುಕೇಶನ್ ಆಗಿರೋದು ಇಂಗ್ಲಿಷ್ ಮೀಡಿಯಮಲ್ಲೇ. ಬಟ್ ನಾನಿವತ್ತು 20 ವರ್ಷದಿಂದನೂ ಕೂಡ ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ ಆಗಿದ್ದೀನಿ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬುಕ್ಗಳನ್ನ ಅತಿ ಹೆಚ್ಚು ಓದಿರೋದು ಯಾರು ಅಂದ್ರೆ ಅದು ನಾನು. ಇವತ್ತು ನನ್ನ ಸ್ಪಷ್ಟತೆ ಹೇಗಿದೆ ಅಂದ್ರೆ ಯಾವ್ದಾದ್ರು ಒಂದು PhD ಮಾಡಿರೋರ್ನ ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ನೀವು ಓದಿ ಅಂತಂದ್ರೆ ಅಷ್ಟೇ ಸ್ಪಷ್ಟವಾಗಿ ನಾನು ನನ್ನ ಭಾಷೆಯನ್ನ ಓದಬಲ್ಲೆ, ಮಾತಾಡಬಲ್ಲೆ, ಮಂಡನೆ ಮಾಡಬಲ್ಲೆ, ಎಲ್ಲವೂ ಮಾಡಬಲ್ಲೆ. ಆದರೆ ನನಗೆ ಬರೆಯೋದಕ್ಕೆ ಬರಲ್ಲ, ತಪ್ಪು ಮಾಡ್ತೀನಿ. ಯಾಕಂದ್ರೆ ನಾನು ಆಗತ್ತೆ. ಅದನ್ನ ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀನಿ. ಈಗ ಅಲ್ಲಿ ನಾನು ಬೋರ್ಡಲ್ಲಿ ಬರಿಬೇಕಾದ್ರೆ ಛಲಗಾರ್ತಿ ಅಂತ ಬರಿತೀನಿ. ಕೇಳ್ತಾರೆ ನೀವೇನ್ ಬರಿ, ಅದನ್ನ ಬರ್ಕೊಟ್ಟಿದ್ದೆ ಗಿಲ್ಲಿ, ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ಬರ್ಕೊಟ್ಟಿದ್ದೆ ಗಿಲ್ಲಿ. ಯಾಕೆಂದ್ರೆ ಅಲ್ಲಿದ್ದಂತ ಅಷ್ಟೂ ಜನಗಿಂತ ಐ ಥಿಂಕ್ ಗಿಲ್ಲಿ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ, ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರಿಂದ ಅವ್ರು ಬಂದು ಬರ್ಕೊಡ್ತಾರೆ. ಅಂಡ್ ಇನ್ನೊಂದಷ್ಟು ಟ್ಯಾಗ್ ಲೈನ್ಗಳನ್ನ ನನಗೆ ಧ್ರುವಂತ್ ಅವ್ರು ಬರ್ಕೊಡ್ತಾರೆ. ಬಟ್ ನಾನು ಅದನ್ನ ಓದೋ ಬರದಲ್ಲಿ ಬಹುಶಃ ಅದನ್ನ ನಾನು ಕರೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ಅವರು ಬರ್ದಿರೋದೇ ಸರಿ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ನನಗೂ ಆ ಗೊಂದಲ ಇರುತ್ತೆ. ಬಟ್ ಅದನ್ನ ಬರ್ಕೊಟ್ಟಿದ್ ಗಿಲ್ಲಿ ಅವತ್ತು, ಅದನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ. ಬಟ್ ಅದನ್ನ ತಗೊಂಡು ಇವರು ಈಗ ನಾನು ಒಂದೇ ಎಲ್ಲರನ್ನೂ ಕೇಳುವಂಥದ್ದು, ಎಂತೆಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರನ್ನ ನಾನು ಸವಾಲ್ ಮಾಡಿ ಕೇಳ್ತೀನಿ. ಆಯ್ತಪ್ಪ, ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ, ನನಗೆ ಕನ್ನಡ ಬರೆಯಕ್ಕೆ ಬರಲ್ಲ, ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿರೋದು. ನೀವು ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು, ನಿಮ್ಗೆಲ್ಲ ಜ್ಞಾನವೂ ಇದೆ, ಬನ್ನಿ ಹೋರಾಟಕ್ಕೆ, ಒಂದು ಹೋರಾಟಕ್ಕೆ ಬನ್ನಿ. ನೀವು ಒಂದು ಕೇಸ್ ಹಾಕ್ಸ್ಕೊಳ್ಳಿ, ಒಂದು ಸಲ ಜೈಲಿಗೆ ಬನ್ನಿ, ಒಬ್ಬರ ಪರ ಒಂದು ಸಲ ನೀವು ಧ್ವನಿ ಎತ್ತಿ. ಯಾರೂ ಮಾಡಲ್ಲ. ಇಂಥದ್ದು ಮಾಡಿ ಅಂತಂದ್ರೆ ಕೂತಲ್ಲೇ, ಈಗ ಫ್ರೀಯಾಗಿ ಮೊಬೈಲ್ ಇರುತ್ತೆ, ಕೂತಲ್ಲೇ ಕಮೆಂಟ್ ಹಾಕ್ತಾರೆ, ಕೂತಲ್ಲೇ ಹಾಕ್ತಾರೆ. ಮಾಡೋ ತಾಕತ್ ಇವತ್ತು ನಾನು ಕೇಳೋದು, ಇವತ್ತು ನಾನು ನಮ್ಮ ಮನೇಲಿ ನಾನು ಒಂದು ಯುದ್ಧನೇ ಗೆದ್ಕೊಂಡು ಬಂದಿದ್ದೀನಿ. ತಾಕತ್ತಿದ್ರೆ ಮಾಡಿ ಅಲ್ವಾ. ಮಾಡೋಕ್ಕಾಗದೇ ಇರುವಂಥವ್ರು ಏನೋ ಇನ್ನೊಬ್ಬರ ತೇಜೋವಧಿ ಮಾಡಬೇಕು, ಪರ್ಸನಲ್ ಟಾರ್ಗೆಟ್ ಮಾಡಬೇಕು ಅಂತ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಖಂಡಿತ ಹೊರಗಡೆಯಿಂದ ಮಾಡಿದ್ದಾರೆ. ಇನ್ನೊಂದು, ವೀಕೆಂಡ್ ಬಂದಾಗ ಸುದೀಪ್ ಸರ್ ಅಶ್ವಿನಿ ಅವರಿಗೆ ಸರಿಯಾದ ಕ್ಲಾಸ್ ತಗೋತಾ ಇರಲಿಲ್ಲ, ಏನೋ ಫೇವರಿಸಮ್ ಮಾಡ್ತಾ ಇದ್ದಾರೆ ಏನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸರಿಯಾಗಿ ಕ್ಲಾಸ್ ತಗೋತಾರೆ ಅಂತ. ಬಟ್ ಏನು ಕ್ಲಾಸ್ ಸರಿಯಾಗಿ ತಗೊಂಡಿಲ್ಲ, ನಮಗೆ ಸಮಾಧಾನ ಅನಿಸ್ಲಿಲ್ಲ ಅಂತನೂ ಅಂತ ಇದ್ರು. ಮತ್ತೆ ಫಿನಾಲೆಗೂ ಮುಂಚೆ ರೀಸೆಂಟ್ ಆಗಿ ನಡೆದಂತ ಬೆಳವಣಿಗೆ ಅಂದ್ರೆ ನಾರಾಯಣ್ ಗೌಡ್ರ ಬಗ್ಗೆನೆ. ಅಂದ್ರೆ ಅವರು ಪರ್ಸನಲ್ಗೆ ಏನೋ ಇನ್ವಿಟೇಷನ್ ಕೊಡಕ್ಕೆ ಸುದೀಪ್ ಸರ್ ಮೀಟ್ ಮಾಡಿರ್ತಾರೆ. ಸೊ ಇಲ್ಲೂ ಏನೋ ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ನಡೀತಾ ಇದೆಯೇನೋ ಅಂತ, ಇದೆಲ್ಲ ಗಮನಕ್ಕೆ ಬಂತ? ಇಲ್ಲೆಲ್ಲ ಕೇಳಿದಾಗ ನನಗೆ ಗಮನಕ್ಕೆ ಬಂದು ಬೇರೆ ಇಂಟರ್ವ್ಯೂಸ್ ಅಲ್ಲಿ ಅದೇ ಮೇಡಮ್, ನಾನು ಏನ್ ಹೇಳ್ತೀನಿ, ಈಗ ನನ್ನ ಒಂದು ಹೋರಾಟ ಏನಿದೆ, ನನ್ನ ಹೋರಾಟದ ಬದುಕು ಇವತ್ತು ನೆನ್ನೆದಲ್ಲ. ನಾಡು, ನುಡಿ, ನೆಲ, ಜಲ, ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನ ಸ್ವಾಭಿಮಾನ ಅದು. ಈಗ ನೀವು ಒಂದು ವಿಭಾಗದಲ್ಲಿ ಇರ್ತೀರಿ, ನೀವು ಮೀಡಿಯಾ ಮಾಧ್ಯಮದ ಲೋಕದಲ್ಲಿರ್ತೀರಿ. ನೀವೇ ನಾಳೆ ಬಿಗ್ ಬಾಸ್ಗೆ ಹೋದ್ರೆ ನಿಮ್ಮ ಮಾಧ್ಯಮ ಲೋಕದ ಸ್ನೇಹಿತರನ್ನ ಕೇಳ್ತೀರಿ, ನನಗೊಂದು ವೋಟ್ ಹಾಕ್ಸಿ ಅಪ್ಪ, ಸಪೋರ್ಟ್ ಮಾಡಿ. ನಮ್ಮ ಮನೆಯ ಹೆಣ್ಮಗಳು, ನಮ್ಮ ಕುಟುಂಬದ ಹೆಣ್ಮಗಳು ಅಂತ ಹಾಕ್ತಾರೆ. ಈಗ ನನ್ನ ಜರ್ನಿ ಕೂಡ ಅದು ನನ್ನ ಕುಟುಂಬ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಅದು ಕರವೇ ಅಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಎಲ್ಲೂ ಕೂಡ ಬೇರೆಯವ್ರಿಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿಲ್ಲ. ಅಲ್ಲಿರೋರು ಕನ್ನಡಿಗರೇ. ಆದ್ರೆ ವಿಶೇಷತೆ ಏನು ಅಂದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಇಲ್ಲಿರುವಂಥದ್ದು, ನಮ್ಮ ಮನೆ ಮಗಳು ವೋಟ್ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ನೀವು ವೋಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿರೋದು, ಯಾರು ಒತ್ತಡ ಹಾಕ್ತಾ ಇಲ್ಲ. ಅಥವಾ ಇಂಥವ್ರು ನೀವು ಗೆಲ್ಲಿಸ್ಬೇಡಿ, ವೋಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಥಿತಿ ಅಂತ ಹೇಳ್ಬೋದು. ಅದು ಎಲ್ಲೂ ಕೂಡ ಹೇಳಲಿಲ್ಲ. ಅಂಡ್ ಅದೇ ಸಂದರ್ಭದಲ್ಲಿ ಅಣ್ಣ, ನನ್ನ ಗುರುಗಳಾದ ಟಿ ಎ ನಾರಾಯಣಗೌಡರ ಮಗನ ಮದುವೆ ಇರುತ್ತೆ 23-24ಕ್ಕೆ. ಸುದೀಪ್ ಅಣ್ಣನ ಮನೆಗೆ ಹೋಗಿ ಮಗಳ ಮದುವೆಗೂ ಕಾರ್ಡ್ ಕೊಟ್ಟಿರ್ತಾರೆ. ಈಗ ಮಗನ ಮದುವೆ ಆಗಿರೋದ್ರಿಂದ ಅದೇ ಸಂದರ್ಭದಲ್ಲೂ ಕಾರ್ಡ್ ಕೊಡ್ಬೇಕಾಗಿರುತ್ತೆ. ಕಾರ್ಡ್ ಕೊಡೋದಕ್ಕೂ ನಾನಲ್ಲಿ ಆಟ ಆಡೋದಕ್ಕೂ ಇದು ತುಂಬಾನೇ ಒಂಥರ ಎಲ್ಲೆಲ್ಲೋ ತಾಳಿ ಹಾಕೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ಸಂಘಟನೆ ಎಲ್ಲರೂ ಅನ್ಕೊಂಡಿರೋಷ್ಟು ಶ್ರೀಮಂತ ಸಂಘಟನೆ ಅಲ್ಲ. 25 ಲಕ್ಷ ರೂಪಾಯಿನ ನಾನು ಬಿಗ್ ಬಾಸ್ ನಮ್ಮ ನಾರಾಯಣಗೌಡರು ಹೋಗಿ ಸುದೀಪ್ ಅಣ್ಣಂಗೆ ಕೊಟ್ಟು ಬ್ರೈಬ್ ಮಾಡಿ, ಆಮೇಲೆ ಸುದೀಪ್ ಅಣ್ಣನ್ಗೆ ಕೋಟಿ ಕೊಳಿತಾ ಇದೆ. ಅವ್ರಿಗೇನು 25 ಲಕ್ಷ ಬೇಡ. ಯಾಕಂದ್ರೆ ಈಗ ಗಿಲ್ಲಿಗೆನೆ ಅವ್ರು 10 ಲಕ್ಷ ರೂಪಾಯಿ ಸ್ಟೇಜ್ ಮೇಲೆ ಕೊಡ್ತಾರೆ. ಹಾಗಾಗಿ ನಾನು ಗೆಲ್ಲಬೇಕು ಅನ್ನುವಂಥದ್ದು ಅಥವಾ ನನ್ನನ್ನು ಗೆಲ್ಲಿಸ್ಬೇಕು ಅನ್ನುವಂಥದ್ದು ಯಾರಿಗೂ ಇಲ್ಲಿ ಏನೂ ಇಲ್ಲ. ನಾನೀಗಾಗಲೇ ನನ್ನ ಕರವೇ ಕುಟುಂಬದ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ. ಹಾಗಾಗಿ ಅವೆಲ್ಲ ತಪ್ಪು ಅಂತ ನಾನು ಹೇಳೋಕೆ ಬಯಸ್ತೀನಿ. ಓಕೆ, ಕ್ವಿಕ್ ಆಗಿ ಕೆಲವೊಂದು ಕ್ವೆಶ್ಚನ್ಸ್. ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಕಲ್ತಿದ್ದೇನು? ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಕಲ್ತಿದ್ದು ಬಹುಶಃ ತಾಳ್ಮೆ ಕಲಿಬೇಕು ಅಂತಿದ್ದೀನಿ. ಓಕೆ, ಶ್ರುತಿ ಜಾಗವನ್ನ
ಅಶ್ವಿನಿ ತುಂಬೋದು ಆ ಜಾಗದಲ್ಲಿ ನಾವು ನೋಡೋಕೆ ಇಷ್ಟಪಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿದ್ರು, ಸ್ವಲ್ಪ ಬೇಜಾರು ಆಯ್ತು. ಏನ್ ಹೇಳ್ತೀರಾ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಸ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ. ಶ್ರುತಿ ಅಕ್ಕ ಒಳಗಡೆ ಬಂದಾಗ್ಲೂ ನಾನು ಒಂದೇ ಹೇಳಿದೆ, ನಾನು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ ಅಂತ. ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಈ ತರ ಬಹುಶಃ 12 ಸೀಸನ್ ತನಕನೂ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಈಸ್ ಬೀನ್ ಸೋ ಸ್ಟ್ರಾಂಗ್ ಲೈಕ್ ಮೀ. ಅದು ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು. ರೋಲರ್ ಕಾಸ್ಟರ್ ರೈಡ್ ನಂದು. ಎಲ್ಲ ಏನು ಒಂದೇ ಇದರಲ್ಲಿ ಇರಲಿಲ್ಲ. ಅವಮಾನಗಳು, ಅಪಮಾನಗಳು ಎಲ್ಲವೂ ಇತ್ತು. ಬಟ್ ಮುಂದಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಈ ಛಲದಲ್ಲಿ, ಈ ಹಠದಲ್ಲಿ ಆಟ ಆಡುವಂತಹ ಇನ್ನೊಬ್ಬ ಹೆಣ್ಮಗಳು ಬರ್ತಾಳ ಅಂತ. ಬಟ್ ಖಂಡಿತ ಒಬ್ಬ ಹೆಣ್ಮಗಳು ಆ ಕಪ್ಪನ್ನು ತಗೋಬೇಕು, ಅದನ್ನ ನಾನು ನೋಡಬೇಕು. ಇಲ್ಲ ಅಂತಂದ್ರೆ ಬಿಗ್ ಬಾಸ್ಗೆ ಯಾಕೆ ಹೆಣ್ಮಕ್ಳು ಹೋಗ್ಬೇಕು? ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ? ಜಾಹ್ನವಿ ಮತ್ತೆ ರಕ್ಷಿತಾ. ಏನಾದ್ರು ಆಫರ್ಸ್ ಬರ್ತಾ ಇದೆಯಾ? ಮೂವೀಸ್, ಸೀರಿಯಲ್ಸ್? ನನಗೆ ಆಕ್ಚುಲಿ ನನ್ನ ಮನೆಯವರು ಇನ್ನೂ ಫೋನೇ ಕೊಟ್ಟಿಲ್ಲ ನನಗೆ ನಿನ್ನೆಯಿಂದ. ಸೊ ಹಾಗಾಗಿ ನನಗೆ ಏನಾಗಿದೆ ಅನ್ನೋದೇ ನನಗೆ ಹೊರಗಿನ ಪ್ರಪಂಚದ ಐಡಿಯಾನೇ ಇಲ್ಲ. ಆಕ್ಚುಲಿ ಒಂದ್ ಬೇಜಾರು ಇದೆ, ಬಟ್ ಅಷ್ಟೇ ಖುಷಿನೂ ಇದೆ. ಕಪ್ ಗೆಲ್ದಿದ್ರೇನು, ಜನರ ಮನಸ್ಸನ್ನ ಗೆದ್ದಿದ್ರ, ಎಸ್ಪೆಷಲಿ ಹೆಣ್ಮಕ್ಳ ಮನಸ್ಸನ್ನ ಗೆದ್ದಿದ್ರ, ಸ್ಟ್ರಾಂಗ್ನೆಸ್ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀರಾ. ಯಾವ ಟೈಮಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕು, ಹೆಂಗ್ ಅಪೋಸ್ ಮಾಡಬೇಕು, ಹೆಂಗ್ ಅದನ್ನ ಖಂಡಿಸ್ಬೇಕು ಅಂತ ತೋರಿಸ್ಕೊಟ್ಟಿದ್ರ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ವೆರಿ ಆಲ್ ದ ಬೆಸ್ಟ್. ಒಳ್ಳೊಳ್ಳೆ ಆಫರ್ಸ್ ಸಿಗ್ಲಿ. ಥ್ಯಾಂಕ್ ಯು. ಮತ್ತಷ್ಟು ಹೋರಾಟದಲ್ಲಿ ಮುಂದುವರಿಲಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಅಶ್ವಿನಿ ಗೌಡ ಅವ್ರ ಮಾತು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.